ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಈ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಕನ್ನಡ ಉಪನ್ಯಾಸಕ ಸೋಮ ಜಗದೀಶ್. ಬಹಳಷ್ಟು ಸಮಸ್ಯೆಗಳ ನಡುವೆ ನಾವು ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಾವಂತೂ ಅಂದ್ಕೊಂಡಿದ್ದು ಬಹಳ ಬೇಗ ಈ ಕರೋನಾ ಪಿಡುಗು ದೂರ ಆಗಿ ಮತ್ತೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಹೊಸ ಹೊಸ ವಿಚಾರಗಳನ್ನ ಮಕ್ಕಳು ತುಂಬಿ ಒಂದು ಸಿಸ್ಟಮ್ಯಾಟಿಕಲ್ ಆಗಿ ತರಗತಿಗಳನ್ನ ಮಾಡಬೇಕು ಅನ್ನೋಂಥ ನಿರೀಕ್ಷೆ ಇತ್ತು. ದೌರ್ಭಾಗ್ಯವಶಾತ್ ಇನ್ನೂ ಮುಂದಕ್ಕೆ ಹೋಗೋ ಸಾಧ್ಯತೆ ಇದೆ. ಅದೇನಾದರೂ ಆಗಲಿ, ಮೊಟ್ಟ ಮೊದಲಿಗೆ ಈ ಒಂದು ತರಗತಿಗಳನ್ನ ಮಾಡಬೇಕು ಅಂತ ಅಂದಾಗ ಯೋಚನೆ ಮಾಡಿ ಎಷ್ಟೋ ಮಕ್ಕಳಿಗೆ ಇದರಿಂದ ಬಹಳ ಸಂದಿಗ್ಧ ಪರಿಸ್ಥಿತಿ ಕೂಡ ಹೌದು. ಆದರೆ ಅನಿವಾರ್ಯ ಇದು ಹೊಂದ್ಕೊಳ್ಳೇಬೇಕು. ಯಾಕೆಂದರೆ ಎದುರುಗಡೆ ಮಕ್ಕಳಿಲ್ಲ ಅಂತ ಅಂದಾಗ ಪಾಠ ಮಾಡೋದು ಎಷ್ಟು ಹಿಂಸೆ ಅಂತ ಮಾಸ್ಟರ್ಗೂ ಗೊತ್ತು. ಯಾವುದೋ ಮೇಷ್ಟ್ರು ಪಾಠ ಮಾಡೋದನ್ನ ಮೊಬೈಲಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ನಿಮಗೂ ಗೊತ್ತು. ಹಾಗಾಗಿ ಇರೋವಂಥ ಪರಿಸ್ಥಿತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋಣ. ಮತ್ತೆ ತರಗತಿಗಳು ಪ್ರಾರಂಭ ಆದಾಗ ಅದಕ್ಕೇನು ಬೇಕೋ ಅನುಕೂಲ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಈಗ ನಾವು ನಿಮಗೆ ಎಲ್ಲರಿಗೂ ಕೂಡ ಮೊದಲಿಗೆ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಪ್ರಥಮ PUC ದಾಟ್ಕೊಂಡು ದ್ವಿತೀಯ PUCಗೆ ಕಾಲಿರಿಸಿದ್ದೀರ. ಇದು ನಿಮ್ಮ ಜೀವನದ ಬಹಳ ಪ್ರಮುಖವಾದಂಥ ಸಂದರ್ಭ. ಈ ವರ್ಷ ನಿಮ್ಮ ಬದುಕಿನಲ್ಲಿ ಬಹಳ ಅವಿಸ್ಮರಣೀಯವಾದಂಥ ವರ್ಷ ಆಗುತ್ತೆ. ಯಾಕೆಂದರೆ ನಿಮ್ಮ ಮುಂದಿನ ಉನ್ನತ ವ್ಯಾಸಂಗಕ್ಕೆ ಬಹಳ ಮುಖ್ಯವಾದಂಥ ವರ್ಷ. ಹಾಗಾಗಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಕರೋನಾ ಅನ್ನುವಂಥ ಒಂದೇ ಒಂದು ಸಣ್ಣ ಕಾರಣ ಇಟ್ಕೊಂಡು ನಮ್ಮ ಇಡೀ ಎಜುಕೇಷನ್ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಬಹಳ ಜಾಗರೂಕತೆಯಿಂದ ಪ್ರತಿಯೊಂದು ಕ್ಷಣವೂ ಕೂಡ ನಿಮ್ಮ ಅಧ್ಯಯನದಲ್ಲಿ ತೊಡಗಿದ್ರೆ ಯಾವುದೇ ತೊಂದರೆ ಇಲ್ಲ. ಮೊದಲಿಗೆ ದ್ವಿತೀಯ PUCಗೆ ಬರ್ತಾ ಇರುವಂಥ ಎಲ್ಲ ಮಕ್ಕಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರಾರಂಭದಲ್ಲೇ ನಮಗೆ ಈ ಸಿಲೆಬಸ್ ಬಗ್ಗೆ ವಿಚಾರಗಳು ಗೊತ್ತಾಗಿಲ್ಲ ಅಂತ ಅಂದರೆ ನಮ್ಮೊಂದಷ್ಟು ಗೊಂದಲಗಳಿದ್ದೇ ಇರ್ತವೆ. ಎಷ್ಟೋ ಜನಕ್ಕೆ ಪುಸ್ತಕಗಳು ಸಿಕ್ಕಿದಾಗ, ಭಾಳಷ್ಟು ಜನರಿಗೆ ಪುಸ್ತಕಗಳು ಸಿಕ್ಕಿರಲಿಕ್ಕಿಲ್ಲ. ಆನಂತರದಲ್ಲಿ ನೋಡ್ತಾ ಹೋಗೋಣ. ದ್ವಿತೀಯ PUCಗೆ ನಿಮಗೆ ಸಾಹಿತ್ಯ ಸಂಪದ ಅಂತ ಒಂದು ಪುಸ್ತಕವನ್ನು ನಿಮ್ಗೆ ಇಟ್ಟಿದ್ದಾರೆ. ಪ್ರಥಮ PUCಲಿ ಏನು ಅಧ್ಯಯನ ಮಾಡಿದ್ರು ಅದೇ ರೀತಿ 100 ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ವಿಚಾರಗಳು ಇರ್ತವೆ. ಆ 100 ಅಂಕಗಳಲ್ಲಿ ಬಹಳ ಮುಖ್ಯವಾಗಿ ನಿಮಗೆ 4 ಭಾಗಗಳನ್ನು ನಾವು ನೋಡ್ತೇವೆ. ಮೊದಲಿಗೆ ಪದ್ಯ ಭಾಗ, ಆನಂತರದಲ್ಲಿ ಗದ್ಯ ಭಾಗ, ನಂತರದಲ್ಲಿ ದೀರ್ಘ ಗದ್ಯ, ಗೊತ್ತಿದ್ದ ಹಾಗೆ ಕೊನೆ ಭಾಗವಾಗಿ ಭಾಷಾಭ್ಯಾಸ. ಸರಿ, ಈಗ ನಿಮಗೆ ಈ ವರ್ಷ ಪದ್ಯ ಭಾಗದಲ್ಲಿ 12 ಪದ್ಯಗಳನ್ನ ಇಟ್ಟಿದ್ದಾರೆ. ಮೊದಲನೇದು ಕದಡಿದ ಸಲಿಲము ತಿಳಿಬಂದದೆ, ಇದು ಹಳಗನ್ನಡ ಪದ್ಯ. ಮತ್ತೊಂದು ವಚನಗಳು, ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವೋ, ಇದು ಒಂದು ಕೃತಿ. ಹಾಗೆ ಬಗೆಯಂ ಬಾಲಕನೆಂಬರೆ, ಇದು ಒಂದು ಶತಕದಿಂದ ಆಯ್ಕೆ ಮಾಡಿಕೊಂಡದ್ದು, ಸೋಮೇಶ್ವರ ಶತಕದಿಂದ ಒಂದು ಭಾಗ. ಹಾಗೆ ಜಾಲಿಯ ಮರದಂತೆ, ಇದು ಕೀರ್ತನೆ. ಹಬ್ಬಲಿ ಅವರ ರಸಬಳ್ಳಿ, ನಮಗೆ ಗೊತ್ತಿರುತ್ತೆ ಪ್ರತಿಯೊಂದು ವಾರ್ಷಿಕ ಪಠ್ಯಕ್ರಮದಲ್ಲೂ ಒಂದು ಜನಪದಕ್ಕೆ ನಾವು ಪ್ರಾತಿನಿಧ್ಯವನ್ನು ಕೊಡ್ತೇವೆ. ಹಾಗಾಗಿ ಹಬ್ಬಲಿ ಅವರ ರಸಬಳ್ಳಿ ಅದು ಜನಪದ ಕಾವ್ಯ. ಇನ್ನು ಬೆಳಗು ಜಾವ, ಇದು ಒಂದು ಕವಿತೆ. ಮುಂಬೈ ಜಾತಕ, ಹಾಗೆ ಶಿಲುಬೆ ಏರಿದ್ದಾನೆ, ಒಂದು ಹೂ ಹೆಚ್ಚಿಗೆ ಇಡ್ತೇನೆ, ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ. ಇಷ್ಟು ನಿಮಗಿರುವಂಥ ಕಾವ್ಯ ಭಾಗ. ಹಾಗೆಯೇ ಗದ್ಯದ ವಿಚಾರಕ್ಕೆ ಬಂದರೆ ನಿಮಗೆ 8 ಗದ್ಯಗಳನ್ನು ಈ ಬಾರಿ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಮೊದಲಿಗೆ ಮುಟ್ಟಿಸಿಕೊಂಡವನು ಲಂಕೇಶ್ ಅವರು, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಇದು ಒಂದು ಸಸ್ಯದ ಬಗ್ಗೆ ಮತ್ತು ಸಸ್ಯ ವಿಜ್ಞಾನಿಗಳಾಗಿರುವಂತಹ ಕೃಪಾಕರ ಸೇನಾನಿ ಎನ್ನುವಂಥ ಮೈಸೂರಿನವರು ಇಬ್ಬರು ಬಹಳ ವಿಶೇಷವಾಗಿ ಅವರಿಗೆ ಗ್ರೀನ್ವುಡ್ ಪ್ರಶಸ್ತಿ ಕೂಡ ಬರುತ್ತೆ. ಅಂಥವರು ಒಂದು ಸೂಕ್ಷ್ಮವಾಗಿ ಗಮನಿಸಿರುವಂಥ ಒಂದು ಪ್ರಾಕೃತಿಕವಾದಂಥ ಅಸಮತೋಲನವನ್ನು ಎಷ್ಟು ಸೂಕ್ಷ್ಮವಾಗಿ ತೋರಿಸ್ಬೋದು ಅನ್ನುವಂಥ ಒಂದು ಗದ್ಯ. ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಇದಂತೂ ಈ ವರ್ಷ ಅತ್ಯಂತ ರೆಲೆವೆಂಟ್ ಅನಿಸುತ್ತೆ. ಯಾಕೆಂದರೆ ಸುಂದರವಾಗಿ ಜೀವನ ನಡೀತಾ ಇರುವಂಥ ಸಂದರ್ಭದಲ್ಲಿ ಎಷ್ಟೋ ಸಮಸ್ಯೆಗಳು ನಮ್ಮ ಮುಂದೆ ಬರ್ತವೆ. ಅಂತಹ ಸಮಸ್ಯೆಗಳನ್ನ ಎದುರಿಸ್ಕೊಂಡು ನಾವು ಇವತ್ತು ಬದುಕನ್ನು ಕಟ್ಕೋಬೇಕಾದಂಥ ಪರಿಸ್ಥಿತಿ. ಇಲ್ಲಿ ಕೂಡ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಎಷ್ಟು ಸುಂದರವಾದಂಥ ಗದ್ಯ ಅಂತ ಅಂದರೆ, ಮನುಷ್ಯನ ಎದುರುಗಡೆ ಸವಾಲು ಬಂದಿದ ತಕ್ಷಣ ಜೀವನ ಮುಂದೋಗ್ಬಿಡುತ್ತೆ ಅನ್ನೋದಾದರೆ ಜಗತ್ತಿಷ್ಟು ದೂರ ಬರ್ತಾನೆ ಇರಲಿಲ್ಲ. ಸವಾಲುಗಳು ಬರ್ತಾ ಇರಬೇಕು, ಮನುಷ್ಯ ಅದನ್ನು ಬಿಟ್ಟು ನಿಲ್ತಾ ಇರಬೇಕು, ಎದುರಿಸ್ತಾ ಇರಬೇಕು, ಗೆಲ್ತಾ ಇರಬೇಕು. ಈಗ ನಮಗೆ ನೋಡಿ, ಕರೋನಾ ಅನ್ನುವಂಥ ಒಂದು ದೊಡ್ಡ ಸವಾಲು ಜಾಗತಿಕವಾಗಿ ಬಂದು ನಿಂತಿದೆ. ದೌರ್ಭಾಗ್ಯವಶಾತ್ ಭಾರತದಲ್ಲಿ ಇಷ್ಟೊಂದು ಉಲ್ಬಣ ಸ್ಥಿತಿಗೂ ಕೂಡ ತಲುಪ್ತಾ ಇದೆ. ಭಾರತ ಈಗಾಗಲೇ 3ನೇ ಸ್ಥಾನಕ್ಕೆ ತಲುಪಿಬಿಟ್ಟಿದೆ ಕೂಡ. ರಷ್ಯಾವನ್ನು ಹಿಂದಿಕ್ಕಿ 3ನೇ ಸ್ಥಾನಕ್ಕೆ ತಲುಪಿಬಿಟ್ಟಿದೆ. ಇಂಥ ದೌರ್ಭಾಗ್ಯದಿಂದ ಆಚೆಗೆ ಬರಬೇಕು ಅಂದರೆ ನಮಗಿರುವಂಥದ್ದು ಒಂದೇ ಒಂದು ಮಾದರಿ. ಆ ರೋಗವನ್ನು ಗೆಲ್ಲಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ರೋಗದ ಬಗ್ಗೆ ಇರೋ ಭಯವನ್ನು ನಾವು ಗೆಲ್ಲಬೇಕಾಗುತ್ತೆ. ಆ ಭಯವನ್ನು ಗೆಲ್ಲಬೇಕು ಅಂದರೆ ನಮ್ಮ ಮುಂದೆ ಆಯ್ಕೆ
ಅಂಥ ಅತ್ಯಂತ ಮಹಾನತರೆ ರಾಮಾಯಣ ಕುರುಕ್ಷೇತ್ರದಂತಹ ಸಂಗ್ರಾಮಗಳನ್ನು ಮಾಡೂ ಕೂಡ ಮನುಕುಲ ಮುಂದುವರೆದು ಬಂದಿದೆ ಅನ್ನೋದಾದರೆ ಇದು ಯಾವುದೋ ಒಂದು ಬಂದಿರುವಂಥ ಒಂದು ಕೊರೋನಾ ಆಗಲಿ ಅಥವಾ ನಮ್ಮ ಬದುಕಿನಲ್ಲಿ ದಿನನಿತ್ಯ ಬರುವಂಥ ಸಮಸ್ಯೆಗಳಾಗಲಿ ಅದು ನಮಗೆ ದೊಡ್ಡ ಸಮಸ್ಯೆ ಆಗೋದೇ ಇಲ್ಲ ಅನ್ನೋವಂಥ ಒಂದು ಸೂಕ್ಷ್ಮತೆಯನ್ನು ಈ ಗದ್ಯ ನಮಗೆ ಪರಿಚಯಿಸಿದೆ. ಇನ್ನು ಕನ್ನಡವನ್ನು ಕಟ್ಟುವ ಕೆಲಸ ಇತ್ತೀಚಿನ ದೌರ್ಭಾಗ್ಯ ವಿಚಾರ ಅಂತಂದರೆ ಆಂಗ್ಲ ಮಾಧ್ಯಮಕ್ಕೆ ಜೋತು ಬಿದ್ದಿರುವಂಥ ನಾವು ಸಹಜವಾಗಿ ನಮ್ಮ ಭಾಷೆಯ ಮೌಲ್ಯವನ್ನು, ಸಂಪತ್ತನ್ನು ಮತ್ತು ನಮ್ಮ ಭಾಷೆಯ ಶ್ರೀಮಂತಿಕೆಯನ್ನು ಕಳ್ಕೊಳ್ತಾ ಇದ್ದೇವೆ. ಎಲ್ಲ ಒಂದು ಕಡೆ ನಮ್ಮ ಅಂತರಂಗದಲ್ಲಿ ಸಹಜವಾಗಿ ಭಾಷೆಯ ಬಗ್ಗೆ ಒಂದು ರೀತಿಯಾದಂಥ ಅವಜ್ಞೆ ಉಂಟಾಗ್ತಾ ಇದೆ. ಇದು ಆಗಬಾರ್ದಿತ್ತು. ಯಾಕೆಂದ್ರೆ ಶ್ರೀರಾಮಚಂದ್ರ ಒಂದು ಕಡೆ ಹೇಳ್ತಾರೆ, ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ದರಿಯಸಿ. ಒಂದು ಯೋಚನೆ ಮಾಡಬೇಕಾದ ವಿಚಾರ, ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಜಗತ್ತು ಎಷ್ಟು ಸುಂದರವಾಗಿದ್ದು ತನ್ನ ಮಾತೃಭೂಮಿ ಬಗ್ಗೆ ಅಪಾರವಾದ ಗೌರವ ಇತ್ತು. ಹಾಗೆ ಇಲ್ಲಿ ಕೂಡ ಜಗತ್ತು ಎಷ್ಟೇ ವಿಶಾಲವಾಗಿರಲಿ, ದುಡಿಲಿಕ್ಕೆ ಎಷ್ಟೇ ಭಾಷೆ ಇರಲಿ, ಕಲಿಲಿಕ್ಕೂ ಎಷ್ಟೇ ಭಾಷೆ ಇರಲಿ, ಆದರೆ ಪ್ರೀತಿಯ ನಮ್ಮನ್ನು ಬೆಳೆಸಿದ, ಆಡಿಸಿದ, ಉಳಿಸಿದ ಭಾಷೆ ಅದೊಂದು ಮಾತೃಭಾಷೆ ಪ್ರತಿಯೊಬ್ಬರಿಗೂ. ನಾನೊಬ್ಬ ಕನ್ನಡಿಗನಾಗಿ, ನೀವು ಕನ್ನಡಿಗರಾಗಿ, ಕನ್ನಡ ನಮ್ಮ ಮಾತೃಭಾಷೆ. ಅಂಥ ಮಾತೃಭಾಷೆಯಾದಂಥ ಕನ್ನಡ ಇವತ್ತು ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನುವಂಥ ಒಂದು ಸೂಕ್ಷ್ಮ ಚಿತ್ರಣವನ್ನು ಹಾಮಾನಾಯ್ಕ ಅವರು ಬಹಳ ಸುಂದರವಾಗಿ ವ್ಯಕ್ತಪಡಿಸ್ತಾರೆ. ಇತ್ತೀಚಿನ ದಿನಮಾನದಲ್ಲಿ ಕನ್ನಡದ ಬಗ್ಗೆ ಒಂದಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಆದರೆ ಒಂದು ತಿಳ್ಕೊಳ್ಳಿ, ಹೋರಾಟದಿಂದ ಕನ್ನಡವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಡುತ್ತೆ. ಇತ್ತೀಚಿನ ಹೋರಾಟದ ಪರಂಪರೆ ಹೇಗಿದೆಯಪ್ಪ ಅಂತಂದರೆ, ನಿರಂತರವಾಗಿ ಅಂಥದ್ದು ಒಂದು ವಿಚಿತ್ರವಾದಂತಹ ಹೋರಾಟದ ಹೆಸರಿನಲ್ಲಿ ನಮ್ಮ ರಾಜಕೀಯ ಬೇಳೆ ಬೆಳೆಸಿಕೊಳ್ಳುವಂಥ ನೂರಾರು ಜನರನ್ನು ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಆದರೆ ವಾಸ್ತವದಲ್ಲಿ ನಿಜವಾದ ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗಿರುವಂಥವ್ರು ಯಾರು ಮತ್ತು ಹೇಗೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಒಂದು ಸೂಕ್ಷ್ಮವಾದ ಗದ್ಯ ಕನ್ನಡ ಕಟ್ಟುವ ಕೆಲಸ. ಇನ್ನು ದಣಿಗಳ ಬೆಳ್ಳಿಲೋಟ 5ನೇ ಗದ್ಯ. ಆ ದಣಿಗಳ ಬೆಳ್ಳಿಲೋಟ ಒಂದು ತುಳಿತಕ್ಕೆ ಒಳಗಾದಂಥ ಒಂದು ವರ್ಗ ತನ್ನ ಮೇಲಿರುವಂತಹ ಯಜಮಾನಿಕೆಯ ಹಿಡಿತಕ್ಕೆ ಸಿಕ್ಕಿ ಹೇಗೆಲ್ಲ ತನ್ನ ಶ್ರಮವನ್ನು ಅವರ ಕಾಲಗಳಿಗೆ ಹಾಕಿ ನಶಿಸಿಕೊಳ್ಳುವಂಥ ಸ್ಥಿತಿಗೆ ತಂದುಕೊಳ್ಳುತ್ತೆ. ಅಸ್ತಿತ್ವಹೀನತೆಯ ಸ್ಥಿತಿಯಲ್ಲಿ ಮನುಷ್ಯ ತನ್ನ ಬದುಕನ್ನು ಹೇಗೆಲ್ಲ ಬೆಳೆಸಬೇಕಾಗುತ್ತೆ. ಆ ಬೆಳೆಯುವ ಸಂದರ್ಭದಲ್ಲಿ ಕೂಡ ಆತ್ಮಗೌರವ ಅನ್ನೋದು ಪ್ರತಿಯೊಬ್ಬ ಜೀವಿಗೂ ಉಂಟು. ಆತ್ಮಗೌರವಕ್ಕೆ ಉತ್ತರವನ್ನು ಕೊಡುವಂಥ ಒಂದು ದಿಟ್ಟತನವನ್ನು ಆ ನೆಲಮೂಲ ಸಂಸ್ಕೃತಿ ಹೇಗೆ ಒಂದು ಆಳುವ ವರ್ಗಕ್ಕೆ ಕೊಡುತ್ತು ಅನ್ನುವಂಥ ಒಂದು ಸೂಕ್ಷ್ಮವಾದಂಥ ಕಥೆಯ ರೂಪದಲ್ಲಿರುವಂತಹ ಒಂದು ವಿಶೇಷವಾದಂಥ ಮಾದರಿಯ ಗದ್ಯ ದಣಿಗಳ ಬೆಳ್ಳಿಲೋಟ. ಇನ್ನು ಬದುಕನ್ನು ಪ್ರೀತಿಸಿದ ಸಂತ. ಆಲ್ಮೋಸ್ಟ್ ಆಲ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆಯಪ್ಪ ಅಂದರೆ, ಜೀವನ ಅಂತ ಅಂದರೆ ನಶ್ವರ, ಯಾರಿಗೆ ಬೇಕು ಏನಿಗೆ ಬೇಕು. ಇತ್ತೀಚೆಗಂತೂ ಕೊರೋನಾ ಬಂದ ಮೇಲೆ ಎಷ್ಟಿದ್ರು ಏನ್ರಿ, ಒಂದಲ್ಲ ಒಂದು ದಿವಸ ಸಾಯದೆ, ಅದು ಇವತ್ತೇ ಬರ್ತಾ ಇದೆ ಅನ್ನುವಂಥ ಒಂದು ನಿರ್ಲಿಪ್ತ ಮನೋಭಾವ ನಮ್ಮಲ್ಲಿ ಕಾಣ್ತಾ ಇದೆ. ಆದರೆ ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ಬನ ಬದುಕಿನಲ್ಲೂ ಕೂಡ ಜೀವನ ಅಮೂಲ್ಯವಾದಂಥ ವಿಚಾರಗಳನ್ನ ತಂದಿಡ್ತಾ ಇರುತ್ತೆ. ಭಗತ್ ಸಿಂಗನನ್ನು ನೇಣಿಗೆ ಆತನನ್ನು ನಾಳೆ ನೇಣಿಗೆ ಹಾಕ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಸ್ನಾನ ಮಾಡಿ ಏನಾದ್ರು ವಿಧಿಗಳಿತ್ತು ಮುಗಿಸಿ ನೇಣಿಗೆ ಹಾಕಬೇಕು. ಅವತ್ತು ರಾತ್ರಿ ಆತ ಒಂದು ಪುಸ್ತಕವನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಜೈಲರ್ಗೆ ಆಶ್ಚರ್ಯ, ನಾಳೆ ಬೆಳಗ್ಗೆ ಅವನಿಗೆ ನೇಣಾಗ್ತಾ ಇದ್ದೀವಿ, ಆದರೆ ಇವನು ಪುಸ್ತಕವನ್ನು ಇಟ್ಕೊಂಡು ಹೋಗ್ತಾ ಇದ್ದಾನಲ್ಲ, ಪುಸ್ತಕ ಇಟ್ಕೊಂಡು ಓದಿ ಏನು ಸಂಪಾದನೆ ಮಾಡುವಂಥದ್ದಾದ್ರೂ ಏನಿದೆ? ಯಾಕೆಂದರೆ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಅವನ ಜೀವನನೇ ಮುಗಿದು ಹೋಗ್ತಾ ಇದೆ. ಕಾರ್ಲ್ ಮಾರ್ಕ್ಸ್ ಅವರ ಪುಸ್ತಕವನ್ನು ಓದ್ತಾ ಇರ್ತಾರೆ ಭಗತ್ ಸಿಂಗ್. ಆ ಕ್ಷಣಕ್ಕೆ ಅವನಿಗೆ ಕುತೂಹಲ ಮೂಡಿ ಮಧ್ಯರಾತ್ರಿ ಮೇಲೆ ಪ್ರಶ್ನೆ ಮಾಡ್ತಾನೆ, ಅಪ್ಪ ನೀನು ಈಗ ಮಲಗ್ತೀಯ ಆಗ ಮಲಗ್ತೀಯ ಅಂತ ಕಾಯ್ತಾ ಇದ್ದೆ, ಆದರೆ ನೀನು ಮಲಗುವಾಗ ಕಾಣ್ತಾ ಇಲ್ಲ, ಯಾಕೆ ನಿದ್ದೆ ಬರ್ತಾ ಇಲ್ವಾ? ಭಯನ? ಬೆಳಗ್ಗೆ ನಿನಗೆ ನೇಣಾಗ್ತಾರೆ ಅಂತ ಭಯನ? ಅದಕ್ಕೆ ಪುಸ್ತಕ ಹಿಡ್ಕೊಂಡು ಕೂತಿದ್ಯಾ? ಇಲ್ಲ ಇಲ್ಲ, ನನಗೆ ಭಯ ಅನ್ನೋದಿಲ್ಲ. ಭಯ ಅನ್ನೋದಿದ್ದರೆ ನಾನು ಹೋರಾಟಕ್ಕೆ ಧುಮುಕ್ತಾನೆ ಇರಲಿಲ್ಲ. ಹಾಗಾದ್ರೆ ಈ ಪುಸ್ತಕವನ್ನು ಓದ್ತಾ ಇದೆಯಲ್ಲ, ನಾಳೆ ನೀನು ಸಾಯ್ತಾ ಇದೆಯಾ, ಇದರಿಂದ ಉಪಯೋಗ ಏನಾದರೂ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಭಗತ್ ಸಿಂಗ್ ಹೇಳ್ತಾರೆ, ನನ್ನನ್ನು ನೇಣಿಗೆ ಹಾಕೋದು ಯಾವಾಗ? ನಾಳೆ. ನಾಳೆ ಸಾಯುವಂತಹ ನಾನು ಇವತ್ತಿನ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅಂದರೆ ಇವತ್ತೇ ಆ ಯೋಚನೆಯನ್ನೇ ಯಾಕೆ ಮಾಡಿ? ಹಾಗಿದ್ದಾಗ ನಾಳೆ ನಾಳೆಗಿರಲಿ, ಇವತ್ತು ನನ್ನ ಕಲಿಕೆಗೋಸ್ಕರ ಜಗತ್ತಿದೆ. ನಾನು ಎಷ್ಟು ಸಾಧ್ಯವೋ ಅಷ್ಟು ಕಲಿತು ನಾಳೆ ಅಷ್ಟಕ್ಕೆ ನನ್ನ ವಿಚಾರಗಳನ್ನ ಅರ್ಥ ಮಾಡ್ಕೊಂಡೇ ಸಾಯ್ತೀನಿ. ಅದರಲ್ಲಿ ತಪ್ಪೇನಿದೆ ಅಂದ್ರೆ ಅರ್ಥ ಸಾವನ್ನು ಎದುರುಗಡೆ ಇಟ್ಕೊಂಡು ಬದುಕುವಂಥ ಶಕ್ತಿ ಇತ್ತಲ್ಲ, ಅದು ಒಂದು ರಚನಾತ್ಮಕ ಯೋಚನೆ ಇಲ್ಲ. ಈಗ ನಮಗನ್ಸುತ್ತೆ ಬದುಕು ಎಷ್ಟು ಅಮೂಲ್ಯವಾದ ಅಂತ. ಬೇರೆ ಒಂದು ಕಡೆ ಹೇಳ್ತಾರೆ, ಜೀವನ ಸ್ವೀಕರಿಸುತ್ತದ ಬದುಕು ಸ್ವೀಕಾರಕ್ಕಿದೆ ಹೊರತು ನಿರಾಕರಣೆಗಲ್ಲ. ಹೌದು, ಬಹಳಷ್ಟು ಜನ ನಾವು ಬದುಕನ್ನು ಬಹಳ ಬೇಗ ನಿರಾಕರಿಸ್ಬಿಡ್ತೇವೆ. ಅಂತ ನಿರಾಕರಣೆಯ ಸಂದರ್ಭಕ್ಕೆ ಒಳಗಾಗಿದ್ರೆ
ಸಮಸ್ಯೆಯ ಸುಳಿಯಲ್ಲಿ ಬಿದ್ದಿದ್ದಂತಹ APJ ಅಬ್ದುಲ್ ಕಲಾಂ ಭಾರತದ ರಾಷ್ಟ್ರಪತಿ ಆಗ್ತಾ ಇರಲಿಲ್ಲ. ಆ ಬದುಕನ್ನ ಪ್ರೀತಿಸಿದ ಸಂತನ ಒಂದು ಕಿರುಪರಿಚಯವನ್ನು ಕೊಡುವಂತ ಒಂದು ವಿಶಿಷ್ಟತಮವಾದಂಥ ಗದ್ಯ ಬದುಕನ್ನ ಪ್ರೀತಿಸಿದ ಸಂತ. ಬಹಳ ವಿಶೇಷವಾಗಿ ಅಬ್ದುಲ್ ಕಲಾಂ ಅವರ ಜೀವನದ ಒಂದಷ್ಟು ಮಜಲುಗಳನ್ನ ಪರಿಚಯ ಮಾಡ್ತಾ ವಿದ್ಯಾರ್ಥಿಗಳಿಗೆ ಒಂದು ಉದ್ದೀಪನವಾಗುವಂತ ಮತ್ತು ವಿದ್ಯಾರ್ಥಿಗಳಿಗೆ ಒಂದಷ್ಟು ಪ್ರೇರಣೆ ಕೊಡುವಂತಹ ಒಂದು ಕೆಲಸವನ್ನ ಆ ಗದ್ಯ ಮಾಡುತ್ತೆ. ಇನ್ನು ತಿರುಳುಗನ್ನಡದ ಬೆಳ್ಳುನುಡಿ ನಮಗೆಲ್ಲ ಗೊತ್ತಿದೆ. ಕರ್ನಾಟಕದ ಸಾಹಿತ್ಯತಮವಾದಂಥ ಇತಿಹಾಸವನ್ನು ಗಮನಿಸ್ತಾ ಹೋದ್ರೆ ಪಂಪಯುಗದಿಂದ ಪ್ರಾರಂಭವಾಗಿ ವಾಸ್ತವದ ಇವತ್ತಿನ ನವೀನ ಯುಗಕ್ಕೆ ಕಾಲಿಟ್ಟಿದ್ದೀವಿ ನಾವು. ಸರಿಸುಮಾರು 1000 ವರ್ಷಕ್ಕೂ ಹೆಚ್ಚು ದೊಡ್ಡ ಇತಿಹಾಸವನ್ನು ಸಾಹಿತ್ಯ ವಲಯದಲ್ಲಿ ನಾವು ಕಂಡಿದ್ದೇವೆ. ಅದರಲ್ಲಿ ನಮ್ಮ ಮುದ್ದಣಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಆ ಮುದ್ದಣನನ್ನು ನಾವು ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಳಿ ಅಂತ ಕರೀತೇವೆ. ಆತ ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಳಿ ಯಾಕಾದ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಣುತ್ತೆ. ಯಾಕೆಂದ್ರೆ ಅದಕ್ಕಿಂತ ಹಿಂದೆ ಮುಂದೆ ಸಾಹಿತ್ಯ ಇತ್ತು. ಪಂಪನನ್ನೇ ನಾವು ಆದಿಕವಿ ಯಾಕೆ ಅಂತ ಕರಿತೀವಿ ಅಂತ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿಶೇಷವಾಗಿ ಹೇಳ್ಬಿಡ್ತೀವಿ. ಈಗ ಮುದ್ದಣನನ್ನು ನಾವು ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಳಿ ಅಂದ್ರೆ ಏನು? ಮೊದಲ ಕೋಳಿ. ನಿಮ್ಗೆ ಗೊತ್ತಿರಬೇಕು, ಹಳ್ಳಿ ಮಕ್ಕಳು ನಿಮ್ಗೆಲ್ಲ ಪರಿಚಯ ಇರ್ಲಿಕ್ಕಿದೆ. ಜಾವದ ಕೋಳಿ ಅಂತ ಇರುತ್ತೆ ಹಳ್ಳಿ ಕಡೆ. ಆ ಕೋಳಿ ಕೆಲಸ ಏನಪ್ಪಾ ಅಂತ ಅಂದ್ರೆ ಹುಂಜ, ವಿಶೇಷವಾಗಿ ಹುಂಜ. ಆ ಹುಂಜ ಪ್ರತಿದಿನದ ಬೆಳಗಿನ ಮೊದಲನೇ ಕೂಗನ್ನ ಕೂಗುತ್ತೆ. ಅದ್ರ 4:15 ಗಂಟೆಗೆ ಶುರು ಮಾಡ್ಕೊಂತಾರೆ. ನೋಡಿ, ಪ್ರಕೃತಿ ತನ್ನ ಕೆಲಸ ಮಾಡ್ತಾ ಇದೆ. ಯಾಕೋ ಕರ್ತವ್ಯ ವಿಮುಖನಾಗಿರೋ ಮನುಷ್ಯ. ಹಕ್ಕಿಯ ಚಿಲಿಪಿಲಿ ಗಾನ ಸೂರ್ಯೋದಯಕ್ಕಿಂತ ಮುಂಚೆನೆ ಶುರುವಾಗುತ್ತೆ. ಮನುಷ್ಯ ಮಾತ್ರ ಸೂರ್ಯ ಮಧ್ಯಾಹ್ನ ಆದ್ಮೇಲೆ ಇವರು ಎದ್ದಿರ್ತಾರೆ. ಇಂಥ ದೌರ್ಭಾಗ್ಯ ಮನುಷ್ಯ ಕುಲದಲ್ಲಿ ಮಾತ್ರ ಇದೆ. ಇನ್ನು ಪ್ರಕೃತಿಯ ಎಲ್ಲ ಅವಯವಗಳು ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಹಾಗೆ ಇಲ್ಲಿ ಕೂಡ ಒಂದು ಹುಂಜದ ಕೋಳಿ ಕೂಗಿದ ತಕ್ಷಣನೇ ಊರಲ್ಲಿರುವ ಎಲ್ಲ ಕೋಳಿಗಳು ಕೂಗ್ಲಿಕ್ಕೆ ಶುರುವಾಗ್ತವೆ. ಆಗ ನನ್ನ ರೈತನಿಗೆ ಒಂದು ಎಚ್ಚರಿಕೆ, ಅದು ನ್ಯಾಚುರಲ್ ಅಲಾರಾಮ್ ಅಂತ ಕರೀತೀವಿ. ರೈತನಿಗೆ ಒಂದು ಎಚ್ಚರಿಕೆ, ಬೆಳಗಾಯಿತು, ಮುಂಜಾನೆ ಆಯಿತು, ಸೂರ್ಯೋದಯದ ಸಮಯ ಆಗ್ತಾ ಇದೆ. ಆ ಕ್ಷಣಕ್ಕೆ ಎದ್ದು ಆತ ತನ್ನ ಹೊಲದಲ್ಲಿ ಕರ್ತವ್ಯಕ್ಕೆ ತೊಡ್ಕೊತಾ ಇದ್ದ. ಹಾಗಾಗಿ ಆ ಮೊದಲ ಕೋಳಿಗೆ ಅಷ್ಟೊಂದು ಬೆಲೆ ಇತ್ತು. ಆ ಹುಂಜದ ಕೋಳಿ ಮತ್ತು ಒಂದು ಅಜ್ಜಿಯ ಕಥೆಯನ್ನು ನಿಮಗೆ ನೆನಪಿರಬೇಕು. ನನ್ನ ಕೋಳಿಯಿಂದಲೇ ಊರಿಗೆ ಬೆಳಕಾಗ್ತಾ ಇದೆ ಅಂತ ಅಜ್ಜಿ ಕೋಳಿಯನ್ನೇ ತಗೊಂಡೋಗಿ ಎಲ್ಲೋ ಔತಿಟ್ಕೊಂಡಿದ್ಲು ಅನ್ನುವಂಥ ವಿಚಾರದವರೆಗೂ ನಾವು ಅದನ್ನ ಮಂಡನೆ ಮಾಡ್ತೀವಿ. ಅಂದ್ರೆ ಆ ಕೋಳಿಗೆ ಎಷ್ಟು ಮೌಲ್ಯ ಇತ್ತು, ಬೆಲೆ ಇತ್ತು. ಆದರೆ ಇತ್ತೀಚೆಗೆ ಅಲಾರಾಮ್ ಅಂತ ಬಂದು ಅರ್ಧ ಹೊತ್ತಿಗೆ ಎದ್ದು ದೇವ್ರ ಥರ ಕೂತಿರ್ತೀವಿ, ಅದು ಬೇರೆ ವಿಚಾರ. ಎಷ್ಟೋ ಜನ ಸೂರ್ಯ ಊಟದ ಮೇಲೆ ಮಲಗಿರ್ತೀವಿ, ಅದು ಇನ್ನೂ ಒಂಥರ ಬೇರೆ ವಿಚಾರ. ಅದೇನೇ ಆಗಲಿ, ಅದರಲ್ಲಿ ಮುದ್ದಣನನ್ನು ಯಾಕೆ ಅಂತೀವಿ ಅಂತಂದರೆ, ಮುದ್ದಣನ ಕಾಲಘಟ್ಟ ಬಂದು 19ನೇ ಶತಮಾನದ ಪ್ರಾರಂಭದ ಕಾಲ. ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಒಂದು ವಿಚಿತ್ರವಾದಂತಹ ರಾಷ್ಟ್ರೀಯ ಏಕತೆಯ ಒಂದು ಪ್ರಜ್ಞೆ ಮೂಡಿತ್ತು. ಬ್ರಿಟಿಷರನ್ನ ಭಾರತದಿಂದ ಓಡಿಸಲೇಬೇಕು ಅನ್ನುವಂಥ ಒಂದು ಒತ್ತಡಕ್ಕೆ ಬಿದ್ದಿದ್ರು. ಅಧ್ಯಯನದಲ್ಲಿ ತೊಡಕೊಂಡು ವಿಶೇಷವಾದಂಥ ಕಾವ್ಯಗಳನ್ನ ಅರ್ಥೈಸಿಕೊಳ್ಳುವಂಥ ಶಕ್ತಿ ಮತ್ತು ಸಮಯ ಅವತ್ತಿಗೆ ಓದುಗರಿಗಿರಲಿಲ್ಲ. ಕಾರಣ ಇಷ್ಟೇ, ಬದುಕೇ ಒಂದು ಹೋರಾಟ ಆಗಿದ್ದಾಗ ಕಾವ್ಯವನ್ನು ಓದ್ಕೊಂಡು ಕುತ್ಕೊಳ್ಳುವಂಥ ಸಮಾಧಾನ ಖಂಡಿತ ವ್ಯಕ್ತಿಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಕರೆಕೊಟ್ಟಂತಹ ಮತ್ತು ಏನು ಹೋರಾಟಗಾರರು ಕರೆಕೊಟ್ಟಂತಹ ಅಂತ ಒಂದು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದಂತಹ ವ್ಯಕ್ತಿಗಳು ಸಹಜವಾಗಿಯೇ ತಮ್ಮ ಎದುರುಗಡೆ ಇದ್ದಂತಹ ಒಂದು ಸ್ವತಂತ್ರದ ದೀಪವನ್ನು ಹಚ್ಚಬೇಕು ಅನ್ನುವಂಥ ಹಂಬಲ ಇದ್ದಿದ್ದರಿಂದ ಸಾಹಿತ್ಯ ವಲಯದ ಆಳವಾದ ಅಧ್ಯಯನದಿಂದ ವಿಮುಖರಾಗ್ತವೆ. ಯಾವಾಗ ಸಾಹಿತ್ಯ ವಲಯದ ಆಳವಾದ ಅಧ್ಯಯನದಿಂದ ವಿಮುಖರಾಗ್ತಾರೆ, ಆಗ ಸಾಹಿತ್ಯ ತಾನೇ ನಶಿಸಿ ಹೋಗುವಂತ ಅಪಾಯಕ್ಕೆ ಬರುತ್ತೆ. ಅಂತ ಸಂದರ್ಭದಲ್ಲಿ ಕಾವ್ಯಗಳನ್ನ ಬರೆದು ಜನರನ್ನ ತಲುಪದೆ ಹೋದಾಗ ಕವಿ ಸತ್ತೋಗ್ತಾರೆ. ಕವಿ ಮತ್ತು ಕಾವ್ಯ ಯಾವ ಜಗತ್ತಿನಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಜಾಗೃತವಾಗಿರೋದಿಲ್ಲ, ಆ ಪ್ರದೇಶ ನಾಗರಿಕತೆಯ ಉತ್ತುಂಗದಲ್ಲಿದ್ದರೂ ಕೂಡ ಆದಿಮ ಸಂಸ್ಕೃತಿಯನ್ನು ಅನುಸರಿಸ್ತಾ ಇರುತ್ತೆ. ಯಾಕೆಂದ್ರೆ ಕವಿ ಒಂದು ಸಮಾಜದ ಗತಿಬಿಂಬವೂ ಹೌದು, ಪ್ರತಿಬಿಂಬವೂ ಹೌದು. G.S. ಶಿವರುದ್ರಪ್ಪನವರು ಹೇಳ್ತಾರೆ, ಸಾಹಿತ್ಯ ಎಂಬುದು ಸಮಾಜದ ಪ್ರತಿಬಿಂಬ ಹಾಗೂ ಗತಿಬಿಂಬ. ಸಮಾಜ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಹಿತ್ಯ ಬೇಕು. ಸಮಾಜ ಹೇಗಿರಬೇಕು ಎಂಬಂತ ಎಚ್ಚರಿಕೆಯನ್ನ, ನಿರ್ದೇಶನವನ್ನು ಪಡೀಲಿಕ್ಕೂ ಸಾಹಿತ್ಯ ಬೇಕು. ಯಾವಾಗ ಈ ಸಾಹಿತ್ಯ ದೂರ ಆಗೋಗ್ಬಿಡ್ತು, ಆ ಕ್ಷಣಕ್ಕೆ ಒಂದು ಆತಂಕ ಶುರುವಾಗುತ್ತೆ ಬರಹಗಾರರಲ್ಲಿ. ಹೀಗೆ ಸಾಹಿತ್ಯವನ್ನು ದೂರ ಮಾಡಿಬಿಟ್ರೆ, ಯಾಕೆ ಕಾವ್ಯಾತ್ಮಕವಾದ ಸಾಹಿತ್ಯ ನಿಮಗೆ ಗೊತ್ತಿರಲಿ, ವಚನಗಳನ್ನ ಮತ್ತು ತ್ರಿಪದಿಗಳನ್ನ ಅರ್ಥ ಮಾಡಿಸಿಕೊಳ್ಳುವಷ್ಟು ಆನಂದವಾಗಿ ಸರಳವಾಗಿ ಕಾವ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಅಷ್ಟು ಸುಲಭವಾಗಿ ನಾವು ಕಾವ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಶ್ರೀ ವಿಶದವರ್ಣೆ ಮಧುರಾರೋಚಿತೆ ವಿಚರಪದ ರಚನೆ ಚಿರಂದೇವಿ ಸರಸ್ವತಿ ಹಂಸಮಾವದು ಅಂತ ಅನ್ಕೊಂಡು ಹೋದ್ರೆ ಪಂಪ ಎಷ್ಟು ಸುಂದರವಾಗಿ ಹೇಳಿದ್ದಾನೆ ಅನ್ಸುತ್ತೆ ಹೊರತು ಅದರ
ತಾತ್ಪರ್ಯ, ಅದರ ಅರ್ಥ ನಮ್ಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ನೆಲಸಿಗೆ ನಿನ್ನ ಮೋಕ್ಷದೊಳೆ ನಿಶ್ಚಳಮಿ ಪಟಕಗಳ ಮಂಡಲೋತ್ಪಲವನ ಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಯ್ಯನಿತ್ತದ ಆ ನಿನಗಿತ್ತಿನ ದೇವುದನ ನೀನೊಲಿದನ ತಾಂಗಿಗಾಂದರೆಗಾಂ ಆಟಿಸಿದನು ನೆಗಳಿತೆ ಮಾಸದೆ. ಎಷ್ಟು ಸುಂದರವಾಗಿದೆ. ಅರ್ಥೈಸಕ್ಕೆ ಅದೊಂದು ಪದ್ಯಕ್ಕೆ 1 ಗಂಟೆ ಬೇಕು. ಆದರೆ ಅರ್ಥೈಸಕ್ಕೆ ಒಬ್ಬ ಇಲ್ಲ ಅಂದರೆ ಆ ಪದ್ಯದ ಸ್ವಾರಸ್ಯ ನಮ್ಮಿಂದ ದೂರವಾಗುತ್ತೆ. ಮೌಲ್ಯಯುತವಾದ ಸಾಹಿತ್ಯ. ಆದರೆ ಆ ಮೌಲ್ಯಯುತವಾದ ಸಾಹಿತ್ಯವನ್ನು ಮೌಲ್ಯಯುತವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ಜ್ಞಾನ ಬೇಕಾಗುತ್ತೆ. ಆ ಜ್ಞಾನದ ಕೊರತೆ ಇದ್ದಂಥ ಜನ ಏನು ಮಾಡಿದ್ರು, ಕಾವ್ಯಗಳನ್ನ ಪಕ್ಕಕ್ಕೆ ಇಟ್ಬಿಟ್ರು. ಕಾವ್ಯಗಳು ಮನುಷ್ಯನಿಂದ ದೂರ ಆಗ್ತಾ ಹೋದರೆ ಮನುಷ್ಯ ತನ್ನ ಬದುಕಿನ ನಿಜವಾದಂತಹ ಅರ್ಥವನ್ನು ಕಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಸಾಹಿತ್ಯ ಮನುಷ್ಯನ ಸಂಘ ಇರಬೇಕು ಅನ್ನೋ ವಿಚಾರಕ್ಕೆ ಏನು ಮಾಡಿದ್ರು, ಕಾವ್ಯ ಮನುಷ್ಯನಿಗೆ ಕಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ಸುಲಭವಾಗಿ ಒಂದು ಮಾದರಿಯನ್ನು ತಲುಪಿಸೋಕೆ ಏನಾದರೂ ಸಾಧ್ಯತೆ ಇದೆಯಾ ಅಂತ ಯೋಚನೆ ಮಾಡಿದಾಗ ನಮಗೆ ಶಿವಕೋಟಿ ಆಚಾರ್ಯರ ಭಟ್ಟಾರಾಧನೆ ನೆನಪಾಗುತ್ತೆ. ಯಾಕೆಂದರೆ ಶಿವಕೋಟಿ ಆಚಾರ್ಯರ ಭಟ್ಟಾರಾಧನೆ ಅವತ್ತಿಗೆ ಒಂದು ವಿಶೇಷತಮವಾದಂತಹ ಗದ್ಯಕೃತಿ. ಆ ಗದ್ಯಕೃತಿಯ ಪ್ರೇರಣೆಯಿಂದ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಯಾಕೆ ಗದ್ಯ ಕ್ರಾಂತಿಯನ್ನು ಮಾಡಬಾರದು ಅಂತ ಯೋಚನೆ ಮಾಡಿ ಅನೇಕರು ಇಂಥದ್ದೊಂದು ಪ್ರಕ್ರಿಯೆಯಲ್ಲಿ ತೊಡಕೊಳ್ಳುವಂಥ ಸಂಧಿಕಾಲದಲ್ಲಿ ಒಂದು ಡೆಫಿನೇಷನ್ ಬೇಕಾಗುತ್ತೆ. ಆ ಡೆಫಿನೇಷನ್ ಕೊಟ್ಟೋನೆ ಮುದ್ದಣ. ಏನಪ್ಪ ಆ ಡೆಫಿನೇಷನ್ ಅಂದರೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. 4 ಪದಗಳಲ್ಲಿ ಇಡೀ ಒಂದು ಸಾಹಿತ್ಯ ವಲಯದ ವೇಗವನ್ನೇ ಬದಲಾಯಿಸಿದಂಥ ಕೀರ್ತಿ ಮುದ್ದಣನಿಗೆ ಸಲ್ಲುತ್ತೆ. ಪದ್ಯವನ್ನು ಒದಿಸಿ ಗದ್ಯವನ್ನು ವೃದ್ಧಿಸಿ. ಪದ್ಯವನ್ನು ಯಾಕೆ ಒದಿಸಬೇಕು, ಗದ್ಯವನ್ನು ಯಾಕೆ ವೃದ್ಧಿಸಬೇಕು, ಈ ಪ್ರಶ್ನೆ ಕೂಡ ನಮ್ಮನ್ನು ಕಾಡುತ್ತೆ. ಪದ್ಯವನ್ನು ಒದಿಸಿ ಯಾಕೆ ಅಂದರೆ ಪದ್ಯ ಆಳವಾದಂಥ ಗ್ರಹಿಕೆಯನ್ನು ಪಡೆಯುತ್ತೆ. ಆಳವಾದ ಗ್ರಹಿಕೆಯನ್ನು ಪಡೆಯಲಿಲ್ಲ ಅಂತಂದರೆ ಆ ಪದ್ಯಕ್ಕೆ ಅರ್ಥವೇ ಇರೋದಿಲ್ಲ. ಹಾಗಾಗಿ ಪದ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಓದುಗ ಕೂಡ ಅಷ್ಟೇ ಆಳವಾದ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಆದರೆ ಅಂಥ ಸಮಯ ನಮ್ಮ ಹೋರಾಟಗಾರರಿಗೆ ಮತ್ತು ಭಾರತೀಯರಿಗಿರಲಿಲ್ಲ. ಆ ಕ್ಷಣಕ್ಕೆ ಯೋಚನೆ ಮಾಡಿದ್ರು, ಪದ್ಯವನ್ನೇ ಬರ್ಕೊಂಡು ಹೋದರೆ ಕವಿ ಸತ್ತೋಗ್ತಾನೆ, ಸಾಹಿತ್ಯ ಸತ್ತೋಗುತ್ತೆ ಮತ್ತು ಜನಮಾನಸದಲ್ಲಿ ಸಾಹಿತ್ಯ ದೂರ ಆದರೆ ಜನರ ಒಂದು ಗುರುತರವಾದಂತಹ ಭವಿತವ್ಯದ ಸುಂದರವಾದಂತಹ ಆಶೋತ್ತರಗಳು ದೂರ ಆಗೋದು ಅಪಾಯ ಇದೆ ಅಂತ ಯೋಚನೆ ಮಾಡಿ ಪದ್ಯವನ್ನು ಒದಿಸಿ ಮೀನ್ಸ್ ಬಿಟ್ಟು ಬಿಡಿ. ಗದ್ಯಂ ಹೃದ್ಯಂ, ಮತ್ತು ಅದಕ್ಕೆ ಪರ್ಯಾಯ ಬೇಕಲ್ಲ. ಉದಾಹರಣೆಗೆ ಮಕ್ಕಳಲ್ಲಿ ಚಾಯ್ಸ್ ಇದೆ, ಊಟ ಇಡ್ತಾ ಇರ್ತಾರೆ ತಾಯಿ, ಅನ್ನ ಬೇಕಾ ಮುದ್ದೆ ಬೇಕಾ ಅಂತ ಕೇಳ್ತಾರೆ. 2 ಇದ್ರೆ ತಾನೇ ಒಂದಕ್ಕೆ ಅವಕಾಶ, 2 ಇಲ್ಲ ಅಂದರೆ ಕಷ್ಟ ಆಗೋದು. ಅದಕ್ಕೆ ಪದ್ಯವನ್ನು ಬೇಡ ಆದಮೇಲೆ ಬೇರೆ ಏನಾದರೂ ಬೇಕಲ್ಲ, ಅದಕ್ಕೆ ಏನು ಮಾಡಿದ್ರು, ಗದ್ಯಂ ಹೃದ್ಯಂ, ಗದ್ಯವನ್ನು ವೃದ್ಧಿಸಿ. ಈಗ ಪ್ರಶ್ನೆ ಬರುತ್ತೆ, ಸರ್ ಗದ್ಯವೂ ಕೂಡ ಸಾಹಿತ್ಯವೇ ಅಲ್ವೇ? ಇರಬಹುದು, ಆದರೆ ಗದ್ಯಕ್ಕಿರುವಂಥ ಚೌಕಟ್ಟು ಮತ್ತು ಮಾದರಿಯೇ ಬೇರೆ. ಗದ್ಯವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಮತ್ತೊಬ್ಬರ ಅನಿವಾರ್ಯದ ಅವಕಾಶ ಬೇಕಾಗಿದೆ. ಸ್ವಲ್ಪ ಕಷ್ಟಪಟ್ಟು ನಾವೇ ಓದಿದ್ರೆ ಗದ್ಯ ನಮಗೆ ಅರ್ಥ ಆಗುತ್ತೆ. ಆದರೆ ಕಾವ್ಯಕ್ಕೆ ಒಬ್ಬ ಮಾರ್ಗದರ್ಶಿ ಬೇಕೇ ಬೇಕು. ಹಾಗಾಗಿ ಕಾವ್ಯವನ್ನು ಅರ್ಥೈಸಲು ಒಬ್ಬ ಮಾರ್ಗದರ್ಶಿ ಜ್ಞಾನವೇ ಬೇಕಾಗುವಂಥ ಸಂದರ್ಭಕ್ಕಿಂತಲೂ ನಾವೇ ಓದಿ ಸ್ವತಃ ಗದ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಮಾದರಿಯನ್ನು ಕೊಟ್ಟಾಗ ಜನ ಹೋರಾಟದ ಸಂದರ್ಭದಲ್ಲಿ ಒಂದು ಜಾಡ್ಯಕ್ಕೆ ಒಳಗಾಗಿದ್ದಾರೆ, ಒಂದು ನಿಕೃಷ್ಟ ಸ್ಥಿತಿಯ ಹೋರಾಟದ ಸಂದರ್ಭದಲ್ಲಿ ಮನೋವಿಕಲ್ಪಕ್ಕೆ ಒಳಗಾಗಿದ್ದಾರೆ. ಅವರ ಮನಸ್ಸಿನ ಸಮಾಧಾನಕ್ಕೆ ಗದ್ಯ ಸಿದ್ಧೌಷಧ ಆಗಬಹುದು ಅನ್ನುವಂಥ ಒಂದು ಪ್ರಜ್ಞೆಯಿಂದ ಗದ್ಯವನ್ನು ರೂಪಿಸುತ್ತಾರೆ. ಆ ಗದ್ಯವನ್ನು ರೂಪಿಸಿದಂಥ ಕೀರ್ತಿ ಮತ್ತು ಆ ಡೆಫಿನೇಷನ್, ಆ ಒಂದು ವ್ಯಾಖ್ಯಾನವನ್ನು ಕೊಟ್ಟಂಥ ಕೀರ್ತಿ ಮುದ್ದಣನಿಗೆ ಸಲ್ಲೋದ್ರಿಂದ ಮುದ್ದಣನನ್ನು ನಾವು ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಡಿ ಅಂತ ಕರೀತೇವೆ. ಆ ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಡಿಯಾದಂಥ ಮುದ್ದಣನ ಒಂದು ಕಾವ್ಯ ತಿರುಳುಗನ್ನಡದ ಬೆಳ್ನುಡಿ. ಮನೋರಮೆ ಮತ್ತು ಮುದ್ದಣ ಹೇಗೆ ಸರಸಸಲಾಪದ ಮೂಲಕವೇ ತಮ್ಮ ಕಾವ್ಯಾತ್ಮಕವಾದಂಥ ಬದುಕನ್ನು ನಡೆಸ್ತಿದ್ರು ಅನ್ನೋಂಥ ಒಂದು ಸೂಕ್ಷ್ಮತಮವಾದ ಪ್ರಾಕೃತಿಕ ಪ್ರತಿಮೆಯನ್ನು ಕೊಡುವಂಥ ಪ್ರಯತ್ನ ಆ ಕಾವ್ಯದಲ್ಲಿದೆ, ಆ ಒಂದು ಭಾಗದಲ್ಲಿದೆ. ಆ ಮೂಲಕವಾಗಿ ಹಳಗನ್ನಡದ ಪರಿಚಯವನ್ನು ಮಾಡ್ತಾ ಕನ್ನಡದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತಾ ಗದ್ಯದ ಮೌಲ್ಯವನ್ನು ಪ್ರತಿನಿಧಿಸುವಂಥ ಒಂದು ಕಾವ್ಯ, ಒಂದು ಭಾಗ ನಮಗೆ ಮುದ್ದಣ ಬರೆದಂಥ ತಿರುಳುಗನ್ನಡದ ಬೆಳ್ನುಡಿ. ಇನ್ನು ಹಳ್ಳಿಯ ಚಹಾ ಹೋಟೆಲ್ ನಮಗೆ ಗೊತ್ತಿದೆ. ಹಳ್ಳಿಯಲ್ಲಿ ಚಹಾ ಹೋಟೆಲ್ಗಳು ಹೇಗೆ ನಮ್ಮನ್ನು ಆಪ್ಯಾಯಮಾನವಾಗಿ ಸೆಳೀತವೆ. ಯಾಕೆ ಇತ್ತೀಚೆಗೆ ಚಟಗಳಲ್ಲಿ ಟೀ ಮತ್ತು ಕಾಫಿ ಕೂಡ ಸೇರಿದೆ. ದೌರ್ಭಾಗ್ಯವಶ ಅವೆರಡೂ ನಮ್ಮ ದೇಶದ್ದೇ ಅಲ್ಲ. ನಮಗೆ ಕಪ್ಪು ಕಷಾಯ ಗೊತ್ತಿತ್ತು. ಆ ಕಷಾಯ ಸಂಸ್ಕೃತಿಯಿಂದ ನಮಗೆ ಕಾಫಿ ಮತ್ತು ಟೀ ವ್ಯವಸ್ಥೆಗೆ ಬರಲಿಕ್ಕೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಎರವಲು ಸಂಸ್ಕೃತಿ ನಮಗೆ ಕಾರಣ ಆಗಿದೆ. ನಮಗೆ ಟೀ ಕುಡಿಸೋಕೆ ಒಂದು ದೊಡ್ಡ ಯೋಜನೆಯನ್ನೇ ಬ್ರಿಟಿಷ್ ಕಂಪನಿಗಳು ಮಾಡಿದ್ದನ್ನು ನೋಡ್ತೇವೆ. ಅದನ್ನು ನಾವು ತರಗತಿಯ ಸಂದರ್ಭದಲ್ಲಿ ಮತ್ತು ಆ ಗದ್ಯವನ್ನು ಮಾತನಾಡುವಾಗ ಬಹಳ ವಿಶೇಷವಾಗಿ ಅದನ್ನು ನಾನು ಚರ್ಚೆ ಮಾಡ್ತೇನೆ.
ಹಾಗಾಗಿ ಆ ಟೀ ಹೋಟೆಲ್ಗಳಲ್ಲಿ ಆಗಬಹುದಾದ ಸ್ವಾರಸ್ಯಕರವಾದಂತಹ ಚರ್ಚೆಗಳು ಮತ್ತು ಟೀ ಹೋಟೆಲ್ಗಳು ಊರಿನಲ್ಲಿ ಎಷ್ಟು ಮೌಲ್ಯಯುತವಾಗಿರ್ತವೆ, ಅವು ಜೀವನದ ಒಂದು ಭಾಗವೇ ಆಗಿರ್ತವೆ. ಮತ್ತು ಟೀ ಹೋಟೆಲ್ ಏನಕ್ಕೆಲ್ಲ ಸಾಕ್ಷಿ ಆಗಲಿಕ್ಕೆ ಸಾಧ್ಯ ಇದೆ. ಹಳ್ಳಿಯ ತುಂಡು ಹೋಟೆಲ್ಗಳಿದ್ದಂಥ ಆಪ್ಯಾಯತೆ, ಒಂದು ಬಾಂಧವ್ಯ, ಒಂದು ಸಂಬಂಧ, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಗುರುತರವಾದಂಥ ಒಂದು ಊರಿನ ಜವಾಬ್ದಾರಿಯುತವಾದಂತಹ ಚರ್ಚೆಯ ವೇದಿಕೆ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಆ ಹೋಟೆಲ್ಗಳು ಸಾಕ್ಷಿಯಾಗಿತ್ತು. ಆದರೆ ಇತ್ತೀಚಿನ ದೌರ್ಭಾಗ್ಯ, ದೊಡ್ಡ ದೊಡ್ಡ ಹೋಟೆಲ್ಗಳು ನಿರ್ಮಾಣ ಆಗ್ತಾ ಇದೆ. ಆ ದೊಡ್ಡ ದೊಡ್ಡ ಹೋಟೆಲ್ಗಳಿಗಿಂತ ನಮ್ಮ ಹಳ್ಳಿ ಹೋಟೆಲ್ ಹೇಗೆ ಭಿನ್ನವಾಗಿದೆ ಅನ್ನುವಂಥ ಹೇಳುವಂಥ ಒಂದು ಸೂಕ್ಷ್ಮವಾದ ಪ್ರಯತ್ನ ಹಳ್ಳಿಯ ಚಹಾ ಹೋಟೆಲ್. ಇನ್ನು ನಮ್ಮ ಮೂರನೇ ಭಾಗ, ಇದಿಷ್ಟು ಗದ್ಯ ಭಾಗ ಆಗಿದೆ. ಇನ್ನು ಮೂರನೇ ಭಾಗ ಬಂದು ಕೃಷ್ಣೇಗೌಡ ದೀರ್ಘ ಗದ್ಯ. ಕಳೆದ ವರ್ಷದಲ್ಲಿ ಮಕ್ಕಳ ನಿಮಗೆ ನಾಟಕ ಇತ್ತು. ಈಗ ದೀರ್ಘ ಗದ್ಯ, ಬೋಳೇಶಂಕರ ನಾಟಕದಿಂದ ದೀರ್ಘ ಗದ್ಯಕ್ಕೆ ಬಂದಿದೆ. ಈ ದೀರ್ಘ ಗದ್ಯ ಅಂದ ತಕ್ಷಣ ಗದ್ಯದ ವಿಸ್ತೃತ ರೂಪ ನಿಮ್ಗೆ ಗೊತ್ತಿರಬೇಕು. ನಾನು ಬಹಳ ಸರಿ ಹೇಳಿರ್ತೇನೆ. ಸಣ್ಣ ಕತೆ, ಕತೆ, ನೀಳ್ಗತೆ, ದೀರ್ಘ ಗದ್ಯ, ಕಿರು ಕಾದಂಬರಿ, ಕಾದಂಬರಿ, ಮಹಾಕಾದಂಬರಿ, ಹೀಗೆ ಗದ್ಯದಲ್ಲಿ ಅಥವಾ ಗದ್ಯಾತ್ಮಕ ರೂಪದಲ್ಲಿ ಬದಲಾಗುವಂಥ ಒಂದು ಆಕೃತಿಗಳನ್ನ ನಾವು ನೋಡ್ತೇವೆ. ಎಷ್ಟೆಷ್ಟು ಪೇಜ್ ಎಷ್ಟೆಷ್ಟು ಬದಲಾಗುತ್ತೆ ಅನ್ನೋದು ನಾನು ಪ್ರಾರಂಭದ ತರಗತಿಗಳಲ್ಲಿ ಪ್ರಥಮ PUC ಯಲ್ಲಿ ಹೇಳಿದ್ದೆ. ಈಗ ಆ ವಿಚಾರ ಪ್ರಸ್ತುತ ಪರಿಚಯ ಮಾಡ್ತೀನಿ. ದೀರ್ಘ ಗದ್ಯ ಅಂದ ತಕ್ಷಣ ಆ ಕಡೆ ಕಾದಂಬರಿಯೂ ಅಲ್ಲ, ಈ ಕಡೆ ಸಣ್ಣ ಕಥೆಯೂ ಅಲ್ಲ, ಒಂದು ಮಧ್ಯಮ ಸ್ಥಿತಿಯನ್ನು ದೀರ್ಘ ಗದ್ಯ ಅಂತ ಕರೀತೀವಿ. ದೀರ್ಘವಾದ ಗದ್ಯ, ಗದ್ಯ ಅಂದ್ರೆ ಕಥೆ ಅಷ್ಟೇ. ದೀರ್ಘವಾದ ಗದ್ಯ ಅಂದ್ರೆ ಬೇಗ ಮುಗಿಯಲ್ಲ. ಕಾದಂಬರಿ ಅಷ್ಟೇ, ಕಾದಂಬರಿ ಅಷ್ಟು ದೊಡ್ಡದು ಅಲ್ಲ, ಕಾದಂಬರಿಗಿಂತ ಚಿಕ್ಕದು. ಹಾಗಾಗಿ ಅದು ದೀರ್ಘ ಗದ್ಯ. ಅದೃಷ್ಟವಶಾತ್ ನಮಗೆ ಕುವೆಂಪು ಅವರ ಮಗನಾದಂಥ ತೇಜಸ್ವಿಯವರ, ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡ ಆನೆ ಅನ್ನುವಂಥ ಒಂದು ದೀರ್ಘ ಗದ್ಯವನ್ನು ಬಹಳ ವರ್ಷ ಆಗಿತ್ತು. ಸರಿ, ಕೃಷ್ಣೇಗೌಡ ಆನೆ ವಿಶೇಷವಾಗಿ ನಮ್ಗೆ ಆಶ್ಚರ್ಯಕರವಾದಂಥ ಒಂದು ಟೈಟಲ್. ಆದರೆ ನಿಮ್ಗೆ ಗೊತ್ತಿರಲಿ, ಕುವೆಂಪುವನ್ನ ಅರ್ಥೈಸಿಕೊಂಡಂತೆ, ಬೇಂದ್ರೆಯನ್ನ ಅರ್ಥೈಸಿಕೊಂಡಂತೆ, ಅಥವಾ ಕನ್ನಡ ಸಾಹಿತ್ಯದ ಯಾರನ್ನೋ ಅರ್ಥೈಸಿಕೊಂಡಂತೆ ತೇಜಸ್ವಿಯನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸಂಕೀರ್ಣ ಸ್ವರೂಪದ ವಿಭಿನ್ನ ಪಾತ್ರವಾಗಿ ತೇಜಸ್ವಿ ಕಾಣ್ತಾರೆ. ಇಡೀ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗುವಂಥ ವ್ಯಕ್ತಿ ಅಂದರೆ ತೇಜಸ್ವಿ. ಯಾಕೆಂದ್ರೆ ತೇಜಸ್ವಿ ಕಾಲಘಟ್ಟದ ಯೋಚನೆಯನ್ನು ಮಾಡಿದಾಗಲೂ ಮತ್ತು ತೇಜಸ್ವಿಯ ಹಿನ್ನೆಲೆಯನ್ನು ನೋಡಿದಾಗಲೂ ಕೂಡ ಒಂದು ವಿಚಿತ್ರಗಳು ನಮಗೆ ಕಣ್ಣಿಗೆ ಕಾಣಿಸ್ತವೆ. ತೇಜಸ್ವಿ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ, ಯಾಕೆಂದ್ರೆ ಕುವೆಂಪು ಅವರ ಪುತ್ರ. ಆದರೆ ಕುವೆಂಪು ಅವರ ಆಶೋತ್ತರಗಳ ವಿಭಿನ್ನವಾದಂಥ ಪ್ರತಿರೂಪವಾಗಿ ನಿಂತ್ಕೊಂಡ್ರೆ ತೇಜಸ್ವಿ. ಇದು ವಿಶೇಷ. ಯಾಕೆಂದ್ರೆ ತೇಜಸ್ವಿಯವರ ಬರವಣಿಗೆಯ ಧಾಟಿಯನ್ನು ನೋಡಿದಾಗ ಕುವೆಂಪು ಅವರ ಎಲ್ಲ ಒಪ್ಪಿತ ನಿಯಮಗಳನ್ನು ಮೀರಿದಂಥ ಒಂದು ವಿಚಾರಧಾರೆಗಳಲ್ಲಿ ಕಾಣ್ತವೆ. ಅದಕ್ಕೆ ಮತ್ತೊಂದು ಪ್ರೇರಣೆ ಏನಪ್ಪಾ ಅಂದ್ರೆ, ತೇಜಸ್ವಿ ಅತಿ ಹೆಚ್ಚು ಆಪ್ಯಾಯಮಾನವಾಗಿ ಇಷ್ಟಪಟ್ಟದ್ದು ನವ್ಯವನ್ನು. ಮಕ್ಕಳ ನಿಮಗೆ ಪ್ರಾರಂಭದ ತರಗತಿಯಲ್ಲಿ ಹೇಳಿದ್ದೇನೆ, ನವ್ಯ ಮತ್ತು ನವೋದಯ ಪ್ರತಿಸ್ಪರ್ಧಿಗಳಾಗಿ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಂಥದ್ದನ್ನು ಕಾಣ್ತೇವೆ. ನವೋದಯದ ಆಶೋತ್ತರಗಳನ್ನು ಖಂಡಿಸುವಂಥ ಕೆಲಸವನ್ನು ನವ್ಯ ಮಾಡುತ್ತೆ, ನವ್ಯದ ವಿಚಾರಧಾರೆಗಳನ್ನು ತಿರಸ್ಕರಿಸುವಂಥ ಕೆಲಸವನ್ನು ನವೋದಯ ಮಾಡುತ್ತೆ. ಕಾಲಘಟ್ಟದ ಒಂದಷ್ಟು ಬದಲಾವಣೆಗಳು ಇದ್ದಿರಬಹುದು. ಇದನ್ನು ನಾವು ಆರೋಗ್ಯಪೂರ್ಣವಾದ ವಿಚಾರ ಅಂತ ತಗೋಬೇಕು. ಯಾಕೆಂದ್ರೆ ಒಬ್ಬ ವಿರೋಧಿಸ್ತಾ ಇದ್ದಾರೆ, ಇತ್ತೀಚೆಗೆ ನೋಡ್ತಾ ಇದ್ದಾರೆ, ವೈಯಕ್ತಿಕ ವರ್ಚಸ್ಸಿಗೋಸ್ಕರವಾಗಿ, ಸ್ವಾರ್ಥಕ್ಕೋಸ್ಕರವಾಗಿ ವಿರೋಧಿಸುವಂಥ ಜನರನ್ನ ನೋಡ್ತೇವೆ. ಆದರೆ ಸಾಹಿತ್ಯ ವಲಯದಲ್ಲಿ ಇದಿಲ್ಲ. ಸಾಹಿತ್ಯ ಸರ್ವಗ್ರಾಹಿಯಾದ ನಿಯಮಾನುಸಾರವಾದ ವಿಚಾರಗಳನ್ನೇ ಮಾಡಿಸುತ್ತೆ. ಅನಪೇಕ್ಷಿತವಾದ ಯಾವ ವಿಚಾರಗಳನ್ನು ಸಾಹಿತ್ಯ ಸ್ವೀಕರಿಸೋದಿಲ್ಲ. ಅಂದ ಮೇಲೆ ನಮ್ಮ ಎಚ್ಚರಿಕೆ ಇಷ್ಟೇ, ಸಾಹಿತ್ಯ ವಲಯದ ಈ ಒಂದು ವಿಚಾರಗಳು, ಭಿನ್ನತೆಗಳು ಕಾಲಘಟ್ಟದ, ದೇಶ ಭಾಷೆಗಳ, ಸ್ಥಿತ್ಯಂತರಗಳ ಪರಿಣಾಮವೇ ಆಗಿರ್ತವೆ. ಆ ದೃಷ್ಟಿಯಿಂದ ಕುವೆಂಪು ಅವರ ನವ್ಯದ ಪ್ರೇರಣೆಯನ್ನ ತೇಜಸ್ವಿಯವರ ನವ್ಯದ ಪ್ರೇರಣೆಯನ್ನ ಕುವೆಂಪು ತಿರಸ್ಕರಿಸ್ತಾರೆ. ಕುವೆಂಪು ಅವರ ಆಶೋತ್ತರಗಳನ್ನ ತೇಜಸ್ವಿ ಪ್ರತಿಭಟಿಸ್ತಾರೆ. ಇಂಥ ಭಿನ್ನ ನೆಲೆಯಲ್ಲಿ ತೇಜಸ್ವಿ ಕಾಣ್ತಾರೆ. ಅಷ್ಟೇ ಅಲ್ಲ, ತೇಜಸ್ವಿ ಒಬ್ಬ ಬಹುರೂಪಿ ಸಂಸ್ಕೃತಿ ವ್ಯಕ್ತಿ. ಆತ ಬರೀ ಕವಿಯಾಗೋ ಅಥವಾ ಇನ್ನೊಂದೇನೋ ಆಗೋ ಕಾಣಿಸ್ಕೊಂಡಂಥ ವ್ಯಕ್ತಿ ಅಲ್ಲ. ಆತ ಒಬ್ಬ ರೈತ ಆಗ್ತಾರೆ, ರೈತ ಹೋರಾಟಗಾರ ಆಗ್ತಾರೆ, ಒಬ್ಬ ಅದ್ಭುತವಾದಂತಹ ಛಾಯಾಗ್ರಾಹಕ ಆಗ್ತಾರೆ, ಒಬ್ಬ ವಿಜ್ಞಾನಿಯ ಕೆಲಸವನ್ನು ಕೂಡ ಮಾಡ್ತಾರೆ. ಅವರ ವಿಸ್ಮಯ ಜಗತ್ತು ಅಂತ ಓದಬೇಕು ನೀವು. ವಿಜ್ಞಾನಿಯ ಕೆಲಸವನ್ನು ಕೂಡ ಮಾಡ್ತಾರೆ, ಸಾಹಿತ್ಯ ವಲಯದಲ್ಲಿ ಕೆಲಸ ಮಾಡ್ತಾರೆ.
ಕವಿ ಆಗ್ತಾರೆ, ಕಾದಂಬರಿಕಾರನಾಗ್ತಾರೆ, ಕಥೆಗಾರನಾಗ್ತಾರೆ. ಹೀಗೆ ಬಹಳಷ್ಟು ವಿಚಾರಗಳಲ್ಲಿ ಕುವೆಂಪು ಎಷ್ಟೋ ಮುಟ್ಟದ ಕೆಲಸಗಳನ್ನು ಯಶಸ್ವಿಯಾಗಿ ಗೆದ್ದು ನಿಂತಿದ್ದನ್ನು ನೋಡ್ತಾರೆ. ಹಾಗಾಗಿ ಆ ತೇಜಸ್ವಿಯವರ ಒಂದು ಸಂಕೀರ್ಣ ವಿಚಾರಧಾರೆಗಳನ್ನು ಮಂಡಿಸುವಂಥ ಒಂದು ಕೃತಿ ಕೃಷ್ಣೇಗೌಡ. ತೇಜಸ್ವಿ ವಾಸ್ತವದಲ್ಲಿ ನವ್ಯದ ಪ್ರೇರಣೆಯನ್ನು ಪಡೆದಂಥದ್ದು. ಆ ನವ್ಯ ಪ್ರೇರಣೆಯ ಬಹಳ ಮುಖ್ಯವಾದ ಕಾಳಜಿಯೇ ಸತ್ಯಾನ್ವೇಷಣೆ. ನಿಮಗೆ ಗೊತ್ತಿದೆ, ನವೋದಯ ಕಾಲ್ಪನಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ, ನವ್ಯ ವಾಸ್ತವ ಚಿತ್ರಣವನ್ನು ತೆರೆದಿಡೋ ಪ್ರಯತ್ನವನ್ನು ಮಾಡುತ್ತೆ. ಇವೆರಡರ ಸಮೀಕರಣವನ್ನೇ ಶಿವರುದ್ರಪ್ಪನವರು ಹೇಳ್ತಾರೆ. ಕಾವ್ಯ ಅಥವಾ ಸಾಹಿತ್ಯ ಸಮಾಜದ ಪ್ರತಿಬಿಂಬವೂ ಹೌದು, ಗತಿಬಿಂಬವೂ ಹೌದು. ಇಲ್ಲಿ ಶಿವರುದ್ರಪ್ಪನವರು ಬಹಳ ಪ್ರಸ್ತುತ ಅನಿಸ್ತಾರೆ. ಯಾಕೆಂದ್ರೆ ಶಿವರುದ್ರಪ್ಪನವರು ಎರಡು ಕಾಲಘಟ್ಟದಲ್ಲಿ ಕಂಡುಬರುವಂಥ ವ್ಯಕ್ತಿ, ಬಹಳ ದೀರ್ಘವಾಗಿ ಸಾಹಿತ್ಯ ವಲಯದಲ್ಲಿ ಪಯಣ ಮಾಡಿದಂಥ ವ್ಯಕ್ತಿ. ಈ ಒಂದು ತಿಕ್ಕಾಟ ಇತ್ತಲ್ಲ, ನವೋದಯ ಮತ್ತು ನವ್ಯದ ತಿಕ್ಕಾಟ ಇತ್ತಲ್ಲ, ಆ ನವೋದಯ ಮತ್ತು ನವ್ಯದ ತಿಕ್ಕಾಟಕ್ಕೆ ಮಧ್ಯದಲ್ಲಿ ಒಂದು ಕೊಂಡಿಯಾಗಿ ನಿಂತ್ಕೊಂತಾರೆ. ಸಾಹಿತ್ಯ ಅಂತ ಅಂದ್ರೆ ನವೋದಯದವರು ಹೇಳುವಂತೆ ಬರೀ ಗತಿಬಿಂಬವೇ ಅಲ್ಲ. ಗತಿಬಿಂಬ ಅಂದ್ರೆ ಫ್ಯೂಚರ್, ಹೇಗಿರಬೇಕು, ಅಡ್ವೈಸಿಂಗ್ ಹೇಗಿರಬೇಕು ಎಂಬುದು ಗತಿಬಿಂಬ. ಬರೀ ಗತಿಬಿಂಬವೇ ಅಲ್ಲ, ಸಾಹಿತ್ಯ ಎಂಬುದು ಪ್ರತಿಬಿಂಬವೂ ಹೌದು. ಅರ್ಥ ಆಯ್ತು ಅನ್ಸುತ್ತೆ. ಪ್ರತಿಬಿಂಬ ಅಂತ ಅಂದ್ರೆ ಸಮಾಜ ಹೇಗಿದೆ ಅಂತ ಹೇಳೋದು ಸಾಹಿತ್ಯವೇ. ಅದನ್ನೇ ನಾನು ಸತ್ಯಾನ್ವೇಷಣೆ ಅಂತ ಕಾಣ್ತೇನೆ. ಸಮಾಜ ಹೇಗಿರಬೇಕು ಅಂತ ಹೇಳ್ಬೇಕಾದ್ದು ಸಾಹಿತ್ಯವೇ. ಅದನ್ನೇ ನಾನು ಆದರ್ಶ ಸಮಾಜದ ಪರಿಕಲ್ಪನೆ, ಅದನ್ನ ಕಲ್ಪನೆ ಅಂತ ಕರೆದೆ. ಕಾಲ್ಪನಿಕ ಜಗತ್ತು ವಾಸ್ತವಕ್ಕೆ ಬಂದ್ರೆ ಇದು ಬಹಳ ಸುಂದರವಾದಂಥ ಸಮಾಜ ಆಗಿಬಿಡುತ್ತೆ. ದೌರ್ಭಾಗ್ಯವಶ ಕಲ್ಪನೆಗಳೆಲ್ಲವನ್ನು ನಾವು ವಾಸ್ತವದಲ್ಲಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಷ್ಟು ಸುಂದರವಾದ ಯೋಚನೆಗಳು, ಮನೋಭಾವಗಳು, ಹೃದಯಾತ್ಮಕವಾದ ಚಿಂತನೆಗಳು ನಮ್ಮಲ್ಲಿ ಜಾಗೃತ ಆಗಿಲ್ಲ. ಹಾಗಿದ್ದಾಗ ನಾವು ಅದನ್ನು ಕೇವಲ ಪ್ರೇರಣೆ ಅಂತ ತಗೊಳ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಒಂದೊಂದು ಸತ್ಯ, ಸಮಾಜ ಸುಂದರವಾಗಿರಬೇಕು ಅಂತಂದರೆ ನವೋದಯದ ಪ್ರೇರಣೆಗಳನ್ನು ಸಾಕಾರಗೊಳಿಸಿಕೊಂಡಾಗ ಒಂದು ಆದರ್ಶ ಸಮಾಜ ನಿರ್ಮಾಣ ಆಗುತ್ತೆ. ದೌರ್ಭಾಗ್ಯ ಇರುವಾಗ ಆದರ್ಶ ಸಮಾಜದ ಪ್ರೇರಣೆಗಳು ಪ್ರತಿ ಸಂದರ್ಭದಲ್ಲೂ ಕಾಲ್ಪನಿಕವಾಗಿಯೇ ಉಳಿದು ಹೋಗಿರುವಂಥ ಅಪಾಯ ಇದೆ. ದೊಡ್ಡ ದೊಡ್ಡ ಮಾತು ಅಂತ ಅನ್ಸಿದ್ರು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಆಧುನಿಕ ಸಂದರ್ಭದ ಜೀವನ ಕ್ರಮ ನಮ್ಮ ನವೋದಯದ ಪ್ರೇರಣೆಗಳಿಗೆ ತದ್ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನವೋದಯ ಕಲ್ಪನೆ ಕಟ್ತಾ ಹೋಯಿತು, ವಾಸ್ತವದಲ್ಲಿ ಅದನ್ನು ಬದುಕಕ್ಕೆ ಸಮಾಜಕ್ಕೆ ಶಕ್ತಿ ಇಲ್ಲ. ಆಗ ನವ್ಯ ಜಾಗೃತ ಆಗುತ್ತೆ. ಆ ನವ್ಯ ಹೇಳುತ್ತೆ, ವಾಸ್ತವವನ್ನು ಒಪ್ಕೊಂಡ್ಬಿಡಿ, ಬರೀ ಆದರ್ಶ ಪ್ರೇರಣೆಯೇ ಜೀವನ ಅಲ್ಲ, ವಾಸ್ತವ ನೆಲೆಗಟ್ಟಿನ ಸ್ಥಿತ್ಯಂತರಗಳು ಕೂಡ ಜೀವನವೇ. ರಾಮನ ಎದುರುಗಡೆ ರಾವಣ ಕೂಡ ಇದ್ದ, ಧರ್ಮರಾಯನ ಎದುರುಗಡೆ ದುರ್ಯೋಧನ ಕೂಡ ಇದ್ದ, ಕೃಷ್ಣನಂತ ಚತುರನ ಎದುರುಗಡೆ ಕುಖ್ಯಾತಿಗೆ ಪಾತ್ರವಾದ ಶಕುನಿ ಕೂಡ ಇದ್ದ. ಶಕುನಿಯ ಬದುಕಿನ ದೃಷ್ಟಿಯಲ್ಲಿ ಶಕುನಿ ಹೀರೋ, ದುರ್ಯೋಧನ ಬದುಕಿನ ವಿಚಾರದಲ್ಲಿ ದುರ್ಯೋಧನ ಹೀರೋ, ಧರ್ಮರಾಯನ ವಿಚಾರದಲ್ಲಿ ಧರ್ಮರಾಯ ಕೂಡ ನಾಯಕನೇ. ಇದು ನವ್ಯದ ಪರಿಕಲ್ಪನೆ. ಆ ನವ್ಯದ ಪರಿಕಲ್ಪನೆಯ ಒಂದು ಸೂಕ್ಷ್ಮಮತಿ ಏನಪ್ಪ ಅಂದ್ರೆ ಸಮಾಜವನ್ನೇ ಅವಲೋಕನೆ ಮಾಡೋದು. ಎಲ್ಲಿಂದಲೋ ವಿಷಯ ತಗೊಂಡಿಲ್ಲ, ಅಲ್ಲೇ ತಗೊಂತಾರೆ. ಹಾಗಾಗಿ ಮೂಡುಗೆರೆಯ ಸುತ್ತಮುತ್ತ ತನ್ನ ಅನುಭವಕ್ಕೆ ಬಂದಂತ ಒಂದು ಸಂಕೀರ್ಣ ಸಮಸ್ಯೆಗಳನ್ನ ಒಂದು ಆನೆಯ ಮೂಲಕವಾಗಿ ಇಳಿಸುವ ಸಿಂಬಾಲಿಕ್ ಮೆಥಡ್ ಅಂತ ಕರಿತೀವಿ. ಆನೆಯ ಮೂಲಕ, ಇಲ್ಲಿ ಕೃಷ್ಣೇಗೌಡರ ಆನೆ ಅಂತಂದ್ರೆ ಮಕ್ಕಳಿಗೆ ಅನ್ಸುತ್ತಿದೆ ಅದು ಮಕ್ಕಳ ಕಥೆಯನ್ನು, ಸಮಾಜದ ಬೌದ್ಧಿಕ ಎತ್ತರ ಸ್ಥಿತಿಯಲ್ಲಿರುವಂಥ ವಿಚಾರಧಾರೆಗಳಿಂದ ಪ್ರೇರಣೆ ಪಡೆದಂಥ ಒಂದು ಕೃತಿ. ಸರಳವಾಗಿ ಕೃಷ್ಣೇಗೌಡರ ಆನೆಯನ್ನು ನಾವು ಓದ್ಬಿಟ್ಟು ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಅದು ಮೂರ್ಖತನವಾಗ್ಬಿಡುತ್ತೆ. ಯಾಕೆಂದ್ರೆ ಕೃಷ್ಣೇಗೌಡರ ಆನೆ ಕತೆ ಅಲ್ಲ, ಅದೊಂದು ವಿಮರ್ಶಾತ್ಮಕವಾದ ಸಾಮಾಜಿಕ ಕನ್ನಡಿ. ಸಮಾಜವನ್ನ ನಾವು ಹೇಗೆಲ್ಲ ನೋಡ್ಬೋದು, ಸಮಾಜವನ್ನು ನಾವು ಹೇಗೆಲ್ಲ ಅರ್ಥೈಸ್ಕೋಬಹುದು, ಸಮಾಜವನ್ನು ನಾವು ಹೇಗೆ ಅರ್ಥೈಸ್ಕೊಂಡ್ರೆ ಅದು ಯಾವ ರೀತಿಯಲ್ಲಿ ಕಾಣುತ್ತೆ, ಹೀಗೆ ಅನೇಕ ವಿಚಾರಗಳನ್ನ ನಾವು ಕೃಷ್ಣೇಗೌಡರ ಆನೆಯ ಮೂಲಕ ಅರ್ಥ ಮಾಡ್ಕೊಂತೇವೆ. ಹಾಗಂತ ಕೃಷ್ಣೇಗೌಡರ ಆನೆಯಲ್ಲಿ ಮಾತ್ರ ಈ ವಿಚಾರ ಇದೆ ಅಂತಲ್ಲ, ನವ್ಯದ ಪ್ರೇರಣೆಯೇ ಅಂತ. ಅದರಲ್ಲೂ ಕೂಡ ನವ್ಯದಲ್ಲಿ ವಿಶೇಷವಾಗಿ ಕಾಣೋದು ತೇಜಸ್ವಿ. ಯಾಕೆಂದ್ರೆ ತೇಜಸ್ವಿ ಸಂಕೀರ್ಣ ಸಮಸ್ಯೆಗಳ ಮಧ್ಯದಲ್ಲಿ ಕಥೆಯನ್ನು ಉಂಟಾಗ್ತದೆ. ತೇಜಸ್ವಿಗಿರುವಂಥ ವಿಶೇಷವಾದಂಥ ಶಕ್ತಿನೇ ಅಂತದ್ದು. ಅದು ನಿಮ್ಮ ಗದ್ಯದೊಳಗೂ ಬಂದ್ಬಿಡುತ್ತೆ. ಇಂಥ ಒಂದು ಕ್ಷುಲ್ಲಕ ಜಗಳಗಳ ಮೂಲಕವೇ ಹೋಗಿ ನನಗೆ ಅನೇಕ ಕಥೆಗಳಿಗೆ ಪ್ರೇರಣೆ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ಸಮಾಜದ ಒಳಗೆ ಕಲಿತನೇ ಸಮಾಜದಿಂದ ಸಾಹಿತ್ಯಕ್ಕೆ ಒಂದಷ್ಟು ಊರ್ಣವನ್ನು ತಗೊಳ್ಳೋದು. ಇಂಥ ಒಂದು ಸೂಕ್ಷ್ಮತೆಯನ್ನ ನಾವು ತೇಜಸ್ವಿಯಲ್ಲಿ ಕಾಣ್ತೇವೆ.
ಹಾಗಾಗಿ ಅಂತಹ ತೇಜಸ್ವಿಯವರ ಒಂದು ವಿಶಿಷ್ಟತಮವಾದಂಥ ಮೌಲ್ಯಯುತವಾದಂಥ ಮತ್ತು ವಿದ್ಯಾರ್ಥಿಗಳ ದೆಸೆಯಲ್ಲಿ ಬಹಳ ಮುಖ್ಯವಾದಂಥ ಒಂದಷ್ಟು ಪ್ರಜ್ಞೆಗಳನ್ನು ಮೂಡಿಸುವಂತಹ ಒಂದು ಭಾಗ ಅಥವಾ ಒಂದು ಕೃತಿ ಕೃಷ್ಣೇಗೌಡರ. ಅದು ಕೂಡ ನಿಮಗೆ ಗದ್ಯಕ್ಕಿದೆ. ಇನ್ನು ಮಿಕ್ಕಂತೆ ಭಾಷಾಭ್ಯಾಸದ ವಿಚಾರಕ್ಕೆ ಬಂದರೆ 14 ಅಂಕಗಳಿಗೆ ಭಾಷಾಭ್ಯಾಸದಲ್ಲಿ ನಿಮಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇನ್ನು ಒಂದು ಪ್ರಬಂಧ ಇರುತ್ತೆ, ಒಂದು ಪತ್ರಲೇಖನ ಇರುತ್ತೆ ಮತ್ತು ಗಾದೆ ಮಾತು ವಿಸ್ತರಿಸಿ ಇರುತ್ತೆ. ಇಷ್ಟು ನಿಮ್ಗೆ ಈ ವರ್ಷ ಇರುವಂಥ ಸಿಲೆಬಸ್ ಬರ್ತದೆ. ಈಗ ನಮ್ಮನ್ನು ಕಾಡುವಂಥ ಪ್ರಶ್ನೆ, ಇಷ್ಟೆಲ್ಲ ವಿಚಾರದಲ್ಲಿ ನಮಗೆ ಎಷ್ಟೆಷ್ಟು ಭಾಗಕ್ಕೆ ಯಾವ್ಯಾವ ರೀತಿಯ ಅಂಕ ಬರಬಹುದು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ 100 ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತೆ. ಆ 100 ಅಂಕದಲ್ಲಿ ಪ್ರಾರಂಭಿಕವಾಗಿ ನೋಡಿವಿ ಪದ್ಯ ಭಾಗ, ಗದ್ಯ ಭಾಗ, ದೀರ್ಘಗದ್ಯ, ಭಾಷಾಭ್ಯಾಸ 4 ವಿಭಾಗಗಳಲ್ಲಿ ನಾವೀಗ ಗುರುತಿಸ್ಕೊಂಡಿದ್ದೇವೆ. ಅದಕ್ಕೆ ನಿಮಗೆ ಅಂಕಗಳ ಸಮೇತ ನಿಮಗೊಂದು ವಿಶೇಷವಾಗಿ ಅದನ್ನು ಬಿಡಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿಬಿಡ್ತೇವೆ. ಯಾಕೆಂದರೆ ನಿಮಗೊಂದು ಮನಸ್ಸಿನಲ್ಲಿ ಇರಬೇಕು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಅಂಕಗಳು ಬರಬಹುದು ಬರುತ್ತೆ. ಸ್ನೇಹಿತರೆ, ಸಹಜವಾಗಿ ಪದ್ಯ ಭಾಗದಲ್ಲಿ 49 ಅಂಕಗಳಿಗೆ ಪ್ರಶ್ನೆ ಕೊಟ್ಟಿದ್ದಾರೆ. ಪದ್ಯ ಭಾಗದಲ್ಲಿ 49 ಅಂಕಗಳಿಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಇನ್ನು ಗದ್ಯ ಭಾಗದಲ್ಲಿ 29 ಅಂಕಗಳಿಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಹಾಗೆಯೇ ದೀರ್ಘಗದ್ಯದಲ್ಲಿ 29 ಅಂಕಗಳಿಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಭಾಷಾಭ್ಯಾಸದಲ್ಲಿ 40 ಅಂಕಗಳಿಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಒಟ್ಟಾರೆ 49, 29, 29, 40, 147 ಅಂಕಗಳಿಗೆ ನಿಮ್ಮ ಪರಿಪೂರ್ಣವಾದಂಥ ಒಂದು ಪ್ರಶ್ನೆ ಪತ್ರಿಕೆ ಸಿದ್ಧ ಆಗಿರುತ್ತೆ. ಆದರೆ ನಾವು ನಿಮಗೆ ಕೊಡಬೇಕಾಗಿರೋದು 100 ಅಂಕಗಳು ಮಾತ್ರ. ಹಾಗಾದರೆ ಹೆಚ್ಚುವರಿಯಾಗಿ ನಿಮಗಿರುವಂಥ ಒಟ್ಟು ಸಂಖ್ಯೆ ಸೇರಿ 147 ಆಯಿತು. ಹಾಗಾದ್ರೆ 100 ಅಂಕದ ಪ್ರಶ್ನೆ ಬಂದಾಗ ಸ್ನೇಹಿತರೆ, ನಿಮಗೆ 35 ಅಂಕಗಳಿಗೆ ಪದ್ಯ ಭಾಗದಲ್ಲಿ ನೀವು ಉತ್ತರ ಕೊಡಲೇಬೇಕು, ಅನುಮಾನವೇ ಇಲ್ಲ. ಅಂದ್ರೆ ಹೆಚ್ಚುವರಿಯಾಗಿ 14 ಅಂಕಗಳ ಪ್ರಶ್ನೆ ನಿಮ್ಗೆ ಹೆಚ್ಚುವರಿಯಾಗಿ ಕೊಟ್ಟಿರ್ತೀವಿ. ಆ ಹೆಚ್ಚುವರಿ ಪ್ರಶ್ನೆಗಳಿಗೆ ಅಂಕ ಇಲ್ಲ. ಆಯ್ಕೆಗಳು, ನನಗೆ ಈ ಪ್ರಶ್ನೆ ಬೇಡ, ಇದು ಬಿಟ್ಟು ಈ ಪ್ರಶ್ನೆ ಬರೀತೀನಿ ಅನ್ನುವಂಥ ಆಯ್ಕೆಗಳು. ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಾವು ಮುಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡೋಣ, ಈಗ ಬೇಡ. ನಿಮಗೊಂದು ಒಂದು ನೀಲಿ ನಕ್ಷೆ, ಎಷ್ಟು ಅಂಕಗಳಿಗೆ ಎಷ್ಟೆಷ್ಟಿಗೆ ಇರುತ್ತೆ, ಅರ್ಥ ಆಯ್ತಲ್ಲ. ಸಹಜವಾಗಿ 35 ಅಂಕಗಳಿಗೆ ಪದ್ಯ ಭಾಗದಲ್ಲಿ ನಿಮಗೆ ಪರಿಪೂರ್ಣ ಉತ್ತರವನ್ನು ಬರೆಯಲೇಬೇಕಾದಂಥ ಪ್ರಶ್ನೆಗಳಿರ್ತವೆ. ಇನ್ನು 14 ಅಂಕಗಳು ಹೆಚ್ಚುವರಿಯಾಗಿ ನಿಮಗೆ ಇರ್ತವೆ. ಇನ್ನು ಗದ್ಯದ ಭಾಗಕ್ಕೆ ಬಂದರೆ 20 ಅಂಕಗಳ ಪ್ರಶ್ನೆಗೆ ನೀವು ಉತ್ತರ ಬರೀಲೇಬೇಕು. ಹಾಗಾದ್ರೆ ಗದ್ಯ ನಿಮಗೆ 20 ಅಂಕಗಳನ್ನ ತಂದು ಕೊಡುತ್ತೆ. ಅದರಲ್ಲೂ 9 ಅಂಕಗಳು ಹೆಚ್ಚುವರಿಯಾಗಿ ಕೊಟ್ಟಿರ್ತೀವಿ, ಅಂದ್ರೆ ಹೆಚ್ಚುವರಿ ಪ್ರಶ್ನೆಗಳು ಕೊಟ್ಟಿರ್ತೀವಿ. ನಿಮ್ಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಂಡು ಬರೀಬಹುದು. ಅಂದ್ರೆ ಒಟ್ಟು 29 ಅಂಕಗಳಲ್ಲಿ 20 ಅಂಕಗಳನ್ನ ನೀವು ಬರೀಲೇಬೇಕು. ಇನ್ನ ದೀರ್ಘ ಗದ್ಯಕ್ಕೆ ಬಂದರೂ ಕೂಡ ವಿಶೇಷವಾಗಿ ಇದು ಕೂಡ 20 ಅಂಕಗಳಿಗೆ ಉತ್ತರ ಬಯಸುವಂತ ಪ್ರಶ್ನೆಗಳಾಗಿರ್ತವೆ. ಅದರಲ್ಲೂ ಕೂಡ 9 ಅಂಕಗಳು ನಿಮಗೆ ಹೆಚ್ಚುವರಿ ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ, ಆಯ್ಕೆ ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಆ 9 ಅಂಕಗಳ ಆಯ್ಕೆ ಪ್ರಶ್ನೆಗಳನ್ನ ಬಿಟ್ಟು ನೀವು 20 ಅಂಕಗಳಿಗೆ ಉತ್ತರ ಬರೀಬೇಕಾಗುತ್ತೆ. ಇನ್ನು ಭಾಷಾಭ್ಯಾಸಕ್ಕೆ ಬಂದರೆ 25 ಅಂಕಗಳಿಗೆ ನೀವು ಉತ್ತರವನ್ನು ಬರೀಲೇಬೇಕು. ಅದರಲ್ಲಿ 14 ಅಂಕಗಳು ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಇರುತ್ತೆ, 5 ಅಂಕಗಳು ಪತ್ರಲೇಖನಕ್ಕೆ ಇರುತ್ತೆ, 4 ಅಂಕಗಳು ಗಾದೆಗೆ ಇರುತ್ತೆ ಮತ್ತು 5 ಅಂಕಗಳು ನಿಮ್ಮ ಪ್ರಬಂಧಕ್ಕೆ ಇರುತ್ತೆ. ಒಟ್ಟು 25 ಅಂಕಗಳನ್ನ ನಾವಲ್ಲಿ ನೋಡ್ತೇವೆ. ಆದರೆ ಹೆಚ್ಚುವರಿಯಾಗಿ ನಿಮಗೆ 15 ಅಂಕಗಳು ಅಲ್ಲಿ ಸಿಗ್ತವೆ. 15 ಅಂಕಗಳು ಹೆಚ್ಚುವರಿಯಾಗಿ ಸಿಗ್ತವೆ ಮಕ್ಕಳೇ. ಹಾಗಾಗಿ ಸೂಕ್ಷ್ಮ ಗಮನಿಸಿ, ಹತ್ತತ್ರ ಅರ್ಧಕ್ಕಿಂತ ಜಾಸ್ತಿ ಹೆಚ್ಚುವರಿ ಅಂಕಗಳನ್ನ ನೀವು ಇಲ್ಲ ಅನುಭವಿಸ್ತೀರ. ಅಂದ್ರೆ ಆಯ್ಕೆಗೂ ಜಾಸ್ತಿ. 2 ಪ್ರಬಂಧವನ್ನು ಕೊಟ್ಟು 1 ಬರೀರಿ ಅಂತಾರೆ, 2 ಪತ್ರಗಳನ್ನ ಕೊಟ್ಟು 1 ಬರೀರಿ ಅಂತಾರೆ, 2 ಗಾದೆಗಳನ್ನ ಕೊಟ್ಟು 1 ಬರೀರಿ ಅಂತಾರೆ, ಇನ್ನ 7 ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೊಟ್ಟು 6 ಬರೀರಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ. ಹಾಗಾಗಿ 25 ಅಂಕಗಳು ನಿಮಗೆ ಕರಾರುವಕ್ಕಾಗಿ ಬರೆಯುವಂತವಾಗಿರ್ತವೆ, 15 ಅಂಕಗಳು ಹೆಚ್ಚುವರಿ ಆಗುತ್ತೆ. ಇಲ್ಲಿ ಗಮನಿಸಿ, ಇಷ್ಟರಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸುವಂತಹ ಪದ್ಯ ಭಾಗ. ಪದ್ಯ ಭಾಗದಲ್ಲಿ ಬಹಳ ವಿಶೇಷವಾಗಿ ನೀವು ಅಂಕಗಳನ್ನ ಗಳಿಸಲಿಕ್ಕೆ ಬಹಳ ವಿಶೇಷವಾದ ದಾರಿ ಇದೆ. ಯಾಕೆಂದ್ರೆ ನಿಮಗೆ ಭಾವಾರ್ಥ ಅನ್ನುವಂಥದ್ದು ಬರುತ್ತಲ್ಲ, ಆ ಭಾವಾರ್ಥ ಬರೆಯಿರಿ ಅನ್ನೋದ್ರಲ್ಲಿ 5 ಅಂಕಗಳು ಸುಲಭವಾಗಿ ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ.
ಆ ಒಟ್ಟಾರೆ ಸೇರಿ ನಿಮಗೆ 100 ಅಂಕಗಳಲ್ಲಿ 35% ನಿಮಗೆ ಪದ್ಯದಲ್ಲೇ ಬಂದಿರುತ್ತೆ. ಹಾಗಾಗಿ 35 ಅಂಕ ಪದ್ಯ ಭಾಗ, 20 ಅಂಕ ಗದ್ಯ ಭಾಗ, 20 ಅಂಕ ದೀರ್ಘಗದ್ಯ ಮತ್ತು 25 ಅಂಕ ಭಾಷಾಭ್ಯಾಸ, ಒಟ್ಟು 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಆಯಿತು. ಅರ್ಥ ಆಯ್ತಲ್ಲ? ಹಾಗಾಗಿ ಈ 100 ಅಂಕಗಳಿಗೆ ಹೆಚ್ಚುವರಿ ಅಂಕಗಳು ಸೇರಿ 47, ಒಟ್ಟು 147 ಅಂಕಗಳಿಗೆ ನಿಮ್ಮ ಪರಿಪೂರ್ಣವಾದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಆ ಪರಿಪೂರ್ಣವಾದ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಹೇಗೆ ಉತ್ತರಿಸ್ತೀರಾ ಅನ್ನುವಂಥದ್ದು ಅದರಲ್ಲಿ ಬಹಳ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಹಾಗಾಗಿ ಬಹಳ ಸುಲಭವಾಗಿ ವ್ಯವಸ್ಥಿತವಾಗಿ ಅಂಕ ಗಳಿಸುವಂಥ ಒಂದು ಮಾದರಿ. ಆ ಮಾದರಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅಧ್ಯಯನದಲ್ಲಿ ಒಂದಷ್ಟು ಅನುಕೂಲಗಳು ಕೂಡ ಆಗುತ್ತೆ. ಹಾಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಅಂಕಗಳನ್ನ ತಂದುಕೊಡುವಂತಹ ಭಾಗ ಪದ್ಯ ಭಾಗ, ಹಾಗೂ ಸುಲಭವಾಗಿ ಅಂಕಗಳನ್ನ ಗಳಿಸುವಂತಹ ಭಾಗ. ಯಾಕೆಂದ್ರೆ ಗದ್ಯದಲ್ಲಿ ಕಷ್ಟಪಡಂಗಿಲ್ಲ, ಪದ್ಯದಲ್ಲಾದ್ರೆ ಬಹಳ ಕಷ್ಟಪಡಬೇಕು. ಯಾಕೆಂದ್ರೆ ಅಳಗನ್ನಡ ಪದ್ಯಗಳಿದಾವೆ, ಒಂದು ದ್ವಂದ್ವಾರ್ಥಗಳನ್ನ ಗೂಢಾರ್ಥಗಳನ್ನ ಕೊಡುವಂತಹ ಪದ್ಯಗಳಿದಾವೆ, ಒಂದಷ್ಟು ಕಷ್ಟಪಡಲೇಬೇಕಾಗುತ್ತೆ ಪದ್ಯದಲ್ಲಿ. ಆದರೆ ಒಂದು ತಿಳ್ಕೊಳ್ಳಿ, ಪದ್ಯವನ್ನ ಕರಾರುವಕ್ಕಾಗಿ ಅರ್ಥ ಮಾಡ್ಕೊಂಡ್ರೆ ಅದರಷ್ಟು ಸುಲಭ ಇನ್ಯಾವುದು. ಬಹಳ ವಿಶೇಷವಾಗಿ ಅಂಕಗಳನ್ನ ಗಳಿಸುವಂತ ಒಂದು ಮಾದರಿಯನ್ನು ನಾವು ಪದ್ಯದಲ್ಲಿ ನೋಡ್ತೀವಿ. ಇನ್ನು ಗದ್ಯಗಳು ಬಹಳ ಸುಲಭ, ಕಥೆ ರೂಪದಲ್ಲಿರುವಂಥ ಗದ್ಯಗಳನ್ನ ನಾವು ಕಾಣ್ತೇವೆ. ಪ್ರತಿಯೊಂದು ಕೂಡ ಕಥೆ ರೂಪದಲ್ಲೇ ಬರ್ತಾ ಹೋಗ್ತವೆ. ಆ ಒಂದು ಪ್ರತಿಮೆಗಳನ್ನ ಇಟ್ಕೊಂಡ್ಬಿಟ್ರೆ, ಅಂದ್ರೆ ಯಾವ್ಯಾವ ಕಥೆಯಲ್ಲಿ ಏನೇನು ಬರುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡ್ರೆ ಸುಲಭವಾಗಿ ನಿಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಗದ್ಯ ಭಾಗ ಸರಳವಾಗಿ ನಿಮಗೆ ಅಂಕಗಳನ್ನ ತಂದುಕೊಟ್ಬಿಡುತ್ತೆ. ಇನ್ನು ದೀರ್ಘ ಗದ್ಯ, ಈಗ ತಾನೇ ಹೇಳಿದೆ, ಒಂದೇ ಕಥೆ. ಇದರಲ್ಲಾದ್ರೆ ನಿಮಗೆ 7 ಕಥೆಗಳನ್ನ ಅಧ್ಯಯನ ಮಾಡಬೇಕು. ಇದು ಒಂದೇ ಕಥೆ, ಕೃಷ್ಣೇಗೌಡರು ಮತ್ತೆ ಅದರಲ್ಲಿ ಬರುವಂತಹ ಒಂದು ಆನೆ ಮತ್ತು ಅದರ ಈ ಸುತ್ತ ಬರುವಂತಹ ಪಾತ್ರಗಳು ಕ್ಲಿಷ್ಟತಮವಾಗಿದ್ದು ಕಥೆ ಮಾತ್ರ ಸರಳವಾಗಿದೆ. ಕಥೆಯನ್ನು ಅರ್ಥ ಮಾಡ್ಕೊಂಡ್ರೆ, ಪಾತ್ರಗಳ ಹೆಸರುಗಳನ್ನ ಒಂದಷ್ಟು ಮನನ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅತ್ಯಂತ ಸರಳವಾಗಿ 20 ಅಂಕಗಳನ್ನ ನೀವು ಗಳಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಭಾಷಾಭ್ಯಾಸದ ವಿಚಾರ ಬಂದರೆ ಒಂದು ಭಯ ನಿಮ್ಮನ್ನು ಕಾಡ್ತಾ ಇದೆ. 10ನೇ ತರಗತಿಯಲ್ಲಿರುವಂತಹ ಆಳವಾದಂತಹ ಒಂದು ಭಾಷಾಭ್ಯಾಸ ಅಥವಾ ಛಂದಸ್ಸಿನ ಪರಿಕಲ್ಪನೆಯನ್ನ ನಾವು ದ್ವಿತೀಯ PUCಯಲ್ಲಿ ನಿಮಗೆ ಪರಿಚಯಿಸೋದಿಲ್ಲ. ಯಾಕೆಂದ್ರೆ ಇದು ಐಚ್ಛಿಕ ಕನ್ನಡ ಆಗಿಲ್ಲದೆ ಕೇವಲ ಒಂದು ಭಾಷೆ ಆಗಿರೋದ್ರಿಂದ, ಭಾಷೆಗೆ ಬೇಕಾದಷ್ಟು ಮಾತ್ರ ಕಲಿಸಬೇಕಾಗಿರೋದ್ರಿಂದ ನಿಮ್ಗೆ ಕ್ಲಿಷ್ಟಕರವಾದ ವಿಚಾರಗಳನ್ನ ಇಲ್ಲಿ ಮಾಡಿಸೋದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಅಲ್ಲಿ ಯಾವುದಾದ್ರೂ ಒಂದು ಪದವನ್ನು ಕೊಟ್ಟು ಈ ಪದವನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತಿದ್ದು, ಇಲ್ಲಿ ಹಾಗೇಳ ಕೇವಲ ಪದವನ್ನು ಬಿಡಿಸಿ ಅಂತಾರಷ್ಟೇ, ಸಂಧಿಯನ್ನು ಕೇಳೋದೇ ಇಲ್ಲ. ಬಹಳ ಸರಳವಾಗಿದೆ. ಯಾಕೆಂದ್ರೆ ನಿಮ್ಗೆ ಅಧ್ಯಯನ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಬರ್ತವೆ, ಏನು ಬರ್ತವೆ ಅಂತ. ನಾನು ಆಗಲೇ ಹೇಳಿದ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿಸುವಂಥ ಸಂದರ್ಭದಲ್ಲಿ ಆ ವಿಚಾರಗಳನ್ನ ನಿಮಗೆ ಮಂಡಿಸ್ತೀನಿ. ಹಾಗಾಗಿ ಇನ್ನು ಲೆಟರ್ ರೈಟಿಂಗ್, ಯಾಕೆಂದ್ರೆ ನಿಮಗೆ 10ನೇ ತರಗತಿ ಅಥವಾ 8, 9, 10ನೇ ತರಗತಿಯಲ್ಲೇ ಇದರ ಅಭ್ಯಾಸ ಆಗೋಗಿದೆ. ಒಂದು ಅಫಿಷಿಯಲ್ ಲೆಟರ್, ಇನ್ನೊಂದು ಪರ್ಸನಲ್ ಲೆಟರ್. ಅಂದರೆ ಒಂದು ವೈಯಕ್ತಿಕ ಪತ್ರ, ಮತ್ತೊಂದು ವ್ಯಾವಹಾರಿಕ ಪತ್ರ. 2 ಪತ್ರಗಳನ್ನ ನಾವು ಕೊಡ್ತೇವೆ. ವ್ಯಾವಹಾರಿಕ ಪತ್ರಕ್ಕೆ ಒಂದು ಪ್ಯಾಟರ್ನ್ ಇದೆ, ವೈಯಕ್ತಿಕ ಪತ್ರಕ್ಕೆ ಒಂದು ಪ್ಯಾಟರ್ನ್ ಇದೆ. ಪ್ಯಾಟರ್ನ್ ತಿಳ್ಕೊಂಡ್ರೆ ವಿಚಾರ ಮಿಕ್ಕಿದ್ದನ್ನು ನೀವೇ ಬರೆದುಬಿಡುತ್ತೆ. ಹಾಗಾಗಿ 5 ಅಂಕ ಬಂದು ಹೋಯ್ತು. ಇನ್ನು ಪ್ರಬಂಧ, ಸಹಜವಾಗಿ ಸಮಾಜದ ಪರಿಚಿತವಾದ ವಿಚಾರಗಳ ಮೇಲೆ ಪ್ರಬಂಧ ಇರುತ್ತೆ. ಯಾವುದೋ ಒಂದು ಗೊತ್ತಿಲ್ಲದ ವಿಚಾರಗಳನ್ನ ನಾವೇನಿಟ್ಟಿರೋದಿಲ್ಲ. ಸಹಜವಾಗಿ ಪ್ರತಿಯೊಬ್ಬರಿಗೂ ಪರಿಚಿತವಾಗಿರುವಂಥ ವಿಚಾರವೇ ಇರುತ್ತೆ. ಆ ಪರಿಚಿತವಾದ ವಿಚಾರವನ್ನು ಹೇಗೆ ಮಂಡಿಸ್ತೀರಾ? ಅಲ್ಲೊಂದು 5 ಭಾಗಗಳು ಬರ್ತವೆ: ಪೀಠಿಕೆ, ವಿಶ್ಲೇಷಣೆ ಮತ್ತು ಅದರ ಸಂಪೂರ್ಣವಾದಂಥ ವಿವರಣೆ, ಕೊನೆಗೆ ಉಪಸಂಹಾರ. ಈ ರೀತಿ ಒಂದು 4-5 ಭಾಗಗಳಲ್ಲಿ ಹೇಗೆ ಬರೀಬೇಕು ಅನ್ನೋದು ನಾವು ಆಮೇಲೆ ಹೇಳ್ಕೊಡ್ತೀವಿ. ಇದು ಪ್ರಬಂಧದ ಪರಿಕಲ್ಪನೆ. ಅಂದರೆ ಇನ್ನು ಗಾದೆ ಮಾತು ವಿಸ್ತರಿಸಿ, ಸಹಜವಾಗಿ ಇವೆಲ್ಲ ಮಾಡ್ಕೊಂಡೇ ಬಂದಿದ್ರು. ಹೈಸ್ಕೂಲಲ್ಲಿ ಕೂಡ ಇವೆಲ್ಲ ಇತ್ತು. ಗಾದೆ ಮಾತಿನ ವಿಸ್ತರಣೆ ಬಗ್ಗೆ ಇನ್ನೊಂದು ಹೇಳಿದ್ರೆ ಇವೆಲ್ಲವೂ ಕೂಡ ಪ್ರಥಮ PUCಯಲ್ಲಿ ನೀವಾಗಲೇ ನಿಮ್ಮ ಅನುಭವ ತಂದುಕೊಂಡಿದ್ದೀರಿ. ಗಾದೆ ಮಾತನ್ನು ವಿಸ್ತರಿಸಿ ಅಂದಿದ ತಕ್ಷಣ ನಮಗೆ ಬಹಳ ಮುಖ್ಯವಾಗಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಒಂದು ಸಹಜವಾದಂಥ ಒಂದು ವಾಕ್ಯ ಬಂದ್ಬಿಡುತ್ತೆ. ಆದರೆ ನೀವು PU ಮಟ್ಟಕ್ಕೆ ಬಂದಿದ್ದೀರಾ, SSLCಯಲ್ಲಿ ನೆಕ್ಸ್ಟ್ ಹೇಳ್ಕೊಟ್ಟಿದ್ದನ್ನೇ ಮಾಡ್ಕೊಂಡು ಹೋಗೋದಲ್ಲ, ಹೊಸ ಡೆಫಿನೇಷನ್ ಕೊಡಿ. ಗಾದೆ ಅಂತಂದ್ರೆ ಏನು ಅಂತ ನಿಮ್ಮದೇ ಒಂದು ಭಾಷೆಯಲ್ಲಿ ಹೇಳಿ. ಯಾಕೆಂದ್ರೆ ಜಗತ್ತನ್ನು ನೋಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಜಗತ್ತು ವಿಶೇಷವಾಗಿ ಕಾಣುತ್ತೆ. ಐನ್ಸ್ಟೀನ್ ನೋಡಿರ್ತಾರನೋ, ವಿವೇಕಾನಂದ ನೋಡಿರ್ತಾರನೋ ನೋಡೋದು ಬೇಡ, ನಾನು ಒಂಥರ ನೋಡ್ತೀನಿ ಜಗತ್ತನ್ನ. ಅರ್ಥ ಆಗ್ತಿದೆಯಲ್ಲ? ಹಾಗೆ ನಿಮ್ಮದೇ ಆದ ಒಂದು ಡೆಫಿನೇಷನ್. ಏನು ಗಾದೆ ಅಂದರೆ ಏನು? ಅನುಭವಾತ್ಮಕವಾದಂಥ ವಿಚಾರಗಳನ್ನು ಮಂಡಿಸುವಂಥ ಒಂದು ಸರಳವಾದಂಥ ಜನಪರ ವಿಚಾರಧಾರೆಗಳೇ ಗಾದೆ ಆಗ್ಬಹುದು.
ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ವೇದ ಸುಳ್ಳಾದರೂ ಗಾದೆ. ಬಹಳಷ್ಟು ಜನರು ಇದನ್ನು ಬಳಸ್ತಾ ಇದ್ದಾರೆ. ಆದರೆ ಒಂದು ತಿಳ್ಕೊಳ್ಳಿ, ಬೌದ್ಧಿಕ ಮಟ್ಟ ಎತ್ತರದಲ್ಲಿರುವಂಥ PU ಮಕ್ಕಳಿಂದ ಇದನ್ನು ಯಾವುದೇ ಒಬ್ಬ ನಿಮ್ಮ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡುವಂಥ ಮೌಲ್ಯಕಾರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅದನ್ನು ಆತ ಅಪೇಕ್ಷೆ ಪಟ್ಟಿರೋದಿಲ್ಲ. ಯಾಕೆಂದರೆ ಗೊತ್ತಿದೆ ಅದು ಒಂದು ರೀತಿ ಹೈಸ್ಕೂಲ್ಗೆ ಅಷ್ಟೇ ಸೀಮಿತ. ಹಾಗಂತ ಬರಿಬೇಡಿ ಅಂತ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ನಿಮ್ಮ ಸ್ವಂತಿಕೆಯನ್ನು ಬಳಸಿ. ಯಾಕೆ ನಾವು ನಿಮಗೆ ಪ್ರಬಂಧ ಕೊಟ್ಟಿದ್ದೀವಿ ಅಂತಂದರೆ ಆ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ, ಆ ವಿಷಯವನ್ನು ಹೇಗೆ ನೀವು ವಿಶ್ಲೇಷಣೆ ಮಾಡ್ತೀರಾ. ಒಂದೇ ವಸ್ತುವನ್ನು ಯಾರೋ ಒಬ್ಬರಿಗೆ ಜೇಡಿ ಮಣ್ಣು ಕೊಟ್ಬಿಟ್ರೆ 10 ಮಕ್ಕಳಿಗೆ 10 ಮಕ್ಕಳು ಒಂದೇ ಥರ ಜೇಡಿ ಮಣ್ಣಲ್ಲಿ 10 ಥರದ ವಿಚಿತ್ರಗಳನ್ನ ಮಾಡಿರ್ತಿರ್ತಾರೆ. ಅದರಲ್ಲಿ ಯಾವುದು ವಿಶೇಷ ಇದೆ ಅಂತ ಹುಡುಕ್ತೀವಿ ನಾವು. ಹಾಗೆ ಒಂದು ಪ್ರಬಂಧ ಅಥವಾ ಒಂದು ಗಾದೆಯನ್ನು ನೀವು ಹೇಗೆಲ್ಲ ದುಡಿಸ್ಕೊಳ್ಳಿಕ್ಕೆ ಸಾಧ್ಯ, ಭಾಷೆಯನ್ನು ಹೇಗೆಲ್ಲ ಬಳಸಲಿಕ್ಕೆ ಸಾಧ್ಯ, ಆ ಭಾಷೆಯನ್ನು ಬಳಸೋದ್ರಿಂದ ನಿಮ್ಮ ಶ್ರೀಮಂತಿಕೆ ಅಂದರೆ ಭಾಷೆಯ ಮಟ್ಟದ ನಿಮ್ಮ ಶ್ರೀಮಂತಿಕೆ ಹೇಗಿರುತ್ತೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ನಾವಲ್ಲಿ ಕಾಣ್ತೇವೆ. ಹಾಗಾಗಿ ಬಹಳ ಸರಳವಾಗಿದೆ. 100 ಅಂಕಗಳ ಪ್ರಶ್ನೆ, 35 ಅಂಕಕ್ಕೆ ಪದ್ಯ ಭಾಗ, 20 ಅಂಕಕ್ಕೆ ಗದ್ಯ ಭಾಗ, 20 ಅಂಕಕ್ಕೆ ದೀರ್ಘ ಗದ್ಯ, 25 ಅಂಕಗಳಿಗೆ ಭಾಷಾಭ್ಯಾಸ, ಒಟ್ಟು 100 ಅಂಕಗಳು. ಹೆಚ್ಚುವರಿಯಾಗಿ 47 ಅಂಕಗಳಿಗೆ ನಿಮಗೆ ಪ್ರಶ್ನೆ ಬರೋದ್ರಿಂದ ನಿಮ್ಗೆ ಯಾವುದು ಕೂಡ ಕಷ್ಟ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಆಯ್ಕೆ ಮಾಡ್ಕೊಂಡು ಬರಲಿಕ್ಕೆ ಅವಕಾಶ ಇದೆ. ಅರ್ಥ ಆಯ್ತಲ್ಲ? ಅತಿ ಹೆಚ್ಚು ಪ್ರಬುದ್ಧಮಾನವಾದಂತಹ ಪದ್ಯ ಭಾಗವೇ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳುವಂಥ ಒಂದು ಮಾದರಿಯಾಗಿದೆ ಅಂತ ಹೇಳ್ತಾ, ಸ್ನೇಹಿತರೆ, ಇದಿಷ್ಟು ಕನ್ನಡದ ಪಠ್ಯಕ್ರಮ ಪರಿಚಯ ಈ ವರ್ಷದ್ದು, ಅಂದರೆ ದ್ವಿತೀಯ PUCಯ ಪಠ್ಯಕ್ರಮ ಪರಿಚಯ. ನಿಮಗೆ ಮತ್ತೊಂದು ಮಾಹಿತಿಯನ್ನು ಕೊಡಬೇಕು, ಆ ಮಾಹಿತಿಯನ್ನು ನನಗೆ ಕೊಡೋದು ಬೇಡ ಅಂತ ನನಗೆ ಅನಿಸ್ತಾ ಇದೆ. ಸದ್ಯಕ್ಕೆ ಇಷ್ಟನ್ನು ನಿಮ್ಮ ಮನಸ್ಸಿನಲ್ಲಿದೆ. ಈಗ ಮುಂದಿನ ತರಗತಿಯಲ್ಲಿ ನಾನು ಒಂದೊಂದೇ ಭಾಗಗಳಲ್ಲಿ ಒಂದೊಂದು ಅಂಶಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಹಾಗಾಗಿ ಈ ತರಗತಿಯಲ್ಲಿ ನಿಮಗೇನಾದರೂ ಒಂದಷ್ಟು ಅನುಮಾನಗಳಿದ್ರೆ ಅಥವಾ ನಿಮ್ಮ ಈ ತರಗತಿಯಲ್ಲಿ ಏನಾದರೂ ನಿಮಗೆ ಒಂದಷ್ಟು ತಿಳುವಳಿಕೆಯ ಕೊರತೆ ಅನ್ನಿಸ್ತಾ ಇದ್ದರೆ ಅದನ್ನು ನನಗೆ ದಯವಿಟ್ಟು ಕರೆ ಮಾಡೋದ್ರ ಮೂಲಕ ಕೇಳ್ಕೋಬೋದು. ಇದನ್ನು ನಮ್ಮ ಕಾಲೇಜಿನ ಒಂದು ಗುಂಪಿನಲ್ಲಿ ಇದು ಇರುತ್ತೆ, ದಯವಿಟ್ಟು ನೋಡಿ ಅದಕ್ಕೆ ರಿಯಾಕ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಆನ್ಲೈನ್ ತರಗತಿಯ ನಂತರದಲ್ಲಿ ಆಫ್ಲೈನ್ ತರಗತಿಗಳಾಗುವಂಥ ಕಾಲ ಬೇಗ ಬರಲಿ. ನಾವು ನೀವು ಮುಖ ನೋಡ್ಕೊಂಡು ಪಾಠ ಮಾಡುವಂಥ ಅವಕಾಶವನ್ನು ಭಗವಂತ ಬೇಗ ಕೊಡಲಿ ಅಂತ ಹೇಳ್ತಾ ನನ್ನ ಮೊದಲನೇ ತರಗತಿಗಳಿಗೆ ವಿದಾಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.